ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದುಂಡಪ್ಪ ಗಸ್ತಿ CMA IAS ಕರಿಯರ್ ಅಕಾಡೆಮಿ ಬೆಳಗಾವಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತು 2019ರಲ್ಲಿ ನಡೆದಂಥ RPF ಕ್ವೆಶ್ಚನ್ ಪೇಪರ್ದ ಒಂದು ಅನಲೈಸನ್ನು ಮಾಡೋಣ. ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದರೆ ಅನಲೈಸನ್ನು ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಇವಾಗ ನೋಡೋಣ. ಮೊದಲ ಒಂದು ಪ್ರಶ್ನೆಯನ್ನು ನೋಡುವಂಥ ಸಮಯ ನೋಡಿರಿ. ಯಾವ ರೀತಿಯ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತಂದಾಗ, ಯಾರ ಅವಧಿಯಲ್ಲಿ ಕಾರ್ಖಾನೆ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿರಿ, ಕಾರ್ಖಾನೆ ಕಾಯ್ದೆಯನ್ನು ಯಾರ ಕಾಲಾವಧಿಯಲ್ಲಿ ಜಾರಿಗೊಳಿಸಲಾಯಿತು ಅಂತೇಳಿ ಒಂದು ಪ್ರಶ್ನೆಯನ್ನು ಏನು ಮಾಡಿದೆ ಅಂದರೆ ಕೇಳಿದ್ದಾನೆ ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ಸರ್, ಯಾರ ಕಾಲಾವಧಿಯಲ್ಲಿ ಈ ಒಂದು ಫ್ಯಾಕ್ಟ್ರಿ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು? ಕಾರ್ಖಾನೆ ಕಾಯ್ದೆ ಅಂದರೆ ಫ್ಯಾಕ್ಟ್ರಿ ಕಾಯ್ದೆಯನ್ನು ಯಾರ ಕಾಲಾವಧಿಯಲ್ಲಿ ಜಾರಿಗೊಳಿಸಲಾಯಿತು ಅಂತೇಳಿ ಆತ ಡೈರೆಕ್ಟಾಗಿ ಪ್ರಶ್ನೆ ಏನು ಕೇಳಿದ್ದಾನೆ. ಅದಕ್ಕೆ ನಾವು 4 ಆಪ್ಷನ್ಸ್ಗಳನ್ನು ಕೂಡ ಕೊಟ್ಟಿದ್ದಾನೆ. ಏನಪ್ಪ ಅಂತಂದಾಗ, ಒಂದೇ ಒಂದು ಆಪ್ಷನನ್ನು ನೋಡುವಾಗ ಒಂದೇ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂತಂದಾಗ ಲಾರ್ಡ್ ಡಫ್ರಿನ್ ಅಂತೇಳಿ ಕೊಟ್ಟಿದ್ದಾನೆ. ನಂತರ ಇದು ಲಾರ್ಡ್ ರಿಪ್ಪನ್ ಆಗಬೇಕು. ಲಾರ್ಡ್ ರಿಪ್ಪನ್ ನಂತರ ಲಾರ್ಡ್ ಮೇಯೋರ್ ಅವರ ಕೊಟ್ಟಿದ್ದಾನೆ, ಲಾರ್ಡ್ ಲಿಟ್ಟನ್ ರವರು ಕೊಟ್ಟಿದ್ದಾನೆ. ಹಾಗಾದರೆ ಸರ್, ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟನ್ನು ಜಾರಿಗೊಳಿಸಿದವರು ಯಾರು ಅಂತೇಳಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದ್ದಾನೆ. ಮೊದಲಿಗೆ ನಾವು ಏನು ಮಾಡೋಣ, ಆನ್ಸರ್ ನೋಡ್ಕೊಂಡು ಬಿಡೋಣ. ಏನಪ್ಪ ಆನ್ಸರ್ ಅಂತಂದಾಗ ಆಪ್ಷನ್ಸ್ ಬಿ. ಏನಪ್ಪ ಅಂತಂದಾಗ ಲಾರ್ಡ್ ರಿಪ್ಪನ್ ರವರು ಈ ಒಂದು ಫ್ಯಾಕ್ಟ್ರಿ ಕಾಯ್ದೆಯನ್ನು 1881ರಲ್ಲಿ ಏನು ಮಾಡ್ತಾರೆ ಅಂತಂದಾಗ ಜಾರಿಗೊಳಿಸ್ತಾರೆ ಅಂತೇಳಿ ನಾವು ನೋಡ್ತೀವಿ. ಹಾಗೆ ಸರ್, ಈತನ ಲಾರ್ಡ್ ರಿಪ್ಪನ್ ರವರ ಒಂದು ವಿಶೇಷತೆಯನ್ನು ನೋಡುವಂತಹ ಸಂದರ್ಭದಲ್ಲಿ, ಈ ಲಾರ್ಡ್ ರಿಪ್ಪನ್ ರವರ ಒಂದು ವಿಶೇಷತೆಯನ್ನು ನೋಡುವಾಗ, ಇವರು ಭಾರತದಲ್ಲಿ ಅಂದರೆ ಭಾರತದ ವೈಸ್ರಾಯಿಗಳ ಪಂಕ್ತಿಯಲ್ಲಿ, ಅಂದರೆ ಭಾರತದ ವೈಸ್ರಾಯಿಗಳ ಆಡಳಿತದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಬ್ಬ ವೈಸ್ರಾಯ್ ಅಂತೇಳಿ ಕರಿತೇವೆ. ಈತನ ಕಾಲಾವಧಿಯನ್ನು 1880ರಿಂದ 84ರ ಮಧ್ಯದಲ್ಲಿ ಏನು ಮಾಡ್ತಾನೆ, ಭಾರತದಲ್ಲಿ ವೈಸ್ರಾಯಾಗಿ ಸೇವೆ ಸಲ್ಲಿಸ್ತಾನೆ. ಹಾಗಾದರೆ ಸರ್, ಈತನ ಕಾಲದಲ್ಲಿ ಆದಂಥ ಬದಲಾವಣೆಗಳೇನು ಅಥವಾ ಸುಧಾರಣೆಗಳೇನೇನು ತೆಗೆದುಕೊಂಡು ಬಂದ ಅಂತೇಳಿ ನೋಡುವ ಸಂದರ್ಭದಲ್ಲಿ, ಈತ 1881ರಲ್ಲಿ ಏನು ಮಾಡ್ತಾನೆ, ಭಾರತದ ಮೊದಲ ಜನಗಣತಿಯನ್ನು ಮಾಡಿದ. ನೋಡ್ರಿ, ಪ್ರಶ್ನೆ ಆಗದೆ ಅಂತಂದಾಗ ಭಾರತದ ಮೊದಲ ಜನಗಣತಿಯನ್ನು ಏನು ಮಾಡ್ತಾನೆ ಅಂತಂದಾಗ ಮೊದಲ ಜನಗಣತಿಯನ್ನು ಏನು ಮಾಡ್ತಾನೆ ಅಂತಂದಾಗ ಪ್ರಾರಂಭಿಸಿದ. ಮೊದಲ ಜನಗಣತಿಯನ್ನು ಪ್ರಾರಂಭಿಸಿದ ಅಂತೇಳಿ ನೋಡ್ತೀವಿ. ನೋಡ್ರಿ, ಭಾರತದಲ್ಲಿ ಮೊದಲ ಜನಗಣತಿಯನ್ನು ಪ್ರಾರಂಭಿಸಿದ ವೈಸ್ರಾಯ್ ಯಾರು ಅಂತೇಳಿ ಮುಂದಿನ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕಾಗಿ 1881ರಲ್ಲಿ ಭಾರತದ ಮೊದಲ ಜನಗಣತಿಯನ್ನು ಪ್ರಾರಂಭಿಸ್ತಾನೆ. ಹಾಗಾದರೆ ಸರ್, ನೆಕ್ಸ್ಟ್ ಈತನ ಕಾಲದಲ್ಲಿ ಆದಂಥ ಸುಧಾರಣೆಗಳು ಏನು ಅಂತೇಳಿ ನೋಡುವ ಸಂದರ್ಭದಲ್ಲಿ, ಇದೇ ಕಾಲದಲ್ಲಿ ಏನು ಮಾಡ್ತಾನೆ, 1881ರಲ್ಲಿ ಮೈಸೂರಿನಲ್ಲಿ ಹೇರಲ್ಪಟ್ಟಂಥ ಮೈಸೂರಿನಲ್ಲಿ ಏನು ಕಮಿಷನರ್ಗಳ ಆಳ್ವಿಕೆಯನ್ನು ಹೇರಲಾಗಿರುತ್ತಲ್ಲ, ಈ ಕಮಿಷನರ್ಗಳ ಆಳ್ವಿಕೆಯನ್ನು ಏನು ಮಾಡಿದ ಅಂತಂದಾಗ ಸಂಪೂರ್ಣವಾಗಿ ನಿಲ್ಲಿಸ್ತಾನೆ. ಕಮಿಷನರ್ಗಳ ಆಳ್ವಿಕೆಯನ್ನು ಏನು ಮಾಡಿದ ಅಂತಂದಾಗ ಈ ಕಮಿಷನರ್ಗಳ ಆಳ್ವಿಕೆಯನ್ನು ಸಂಪೂರ್ಣವಾಗಿ ಏನು ಮಾಡಿದ ಅಂತಂದಾಗ ನಿಲ್ಲಿಸಿ ಮೈಸೂರನ್ನು ಏನು ಮಾಡಿದ ಅಂತಂದಾಗ ನಮ್ಮ ಮೈಸೂರಿನ ಒಡೆಯರಿಗೆ ಏನು ಮಾಡ್ತಾನೆ, ಹಿಂದಿರುಗಿಸ್ತಾನೆ. ಇದನ್ನು ಮೈಸೂರಿನ ಪುನರ್ದಾನ ಅಂತೇಳಿ ನಾವು ಕರ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದರೆ ಈತ ನಮ್ಮ ಮೈಸೂರಿನ ಒಡೆಯರಿಗೆ ಹಿಂದಿರುಗಿಸಿದರು. ಇಲ್ಲಿಯವರೆಗೆ 7 ಜನ ಏನು ಮಾಡಿದರು ಅಂತಂದಾಗ ಕಮಿಷನರ್ಗಳು ಆಳ್ವಿಕೆಯನ್ನು ಮಾಡಿರ್ತಾರೆ ಮೈಸೂರಿನಲ್ಲಿ. ಸರ್, ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಹೇರಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ನೋಡ್ರಿ, ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಯಾರು ಪ್ರಾರಂಭಿಸಿದರು ಅಂತಂದಾಗ ಈ ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾಗ ಮೈಸೂರಿನ ಕಮಿಷನರ್ಗಳ ಆಳ್ವಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದರೆ ಮೈಸೂರಿನಲ್ಲಿ ಈ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭವಾಗಿದ್ದು ಯಾರ ಕಾಲದಲ್ಲಿ ಅಂತಂದಾಗ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರೇ? ಲಾರ್ಡ್ ವಿಲಿಯಂ ಬೆಂಟಿಕ್ ಎಂಬಂಥ ಒಬ್ಬ ಭಾರತದ ಮೊದಲ ಗವರ್ನರ್ ಜನರಲ್ ವ್ಯಕ್ತಿ ಏನು ಮಾಡಿದ ಅಂತಂದಾಗ 1831ರಲ್ಲಿ ಏನು ಮಾಡಿದ ಅಂತಂದಾಗ ಈ ಒಂದು ಮೈಸೂರಿನ ಮೇಲೆ ಕಮಿಷನರ್ಗಳ ಆಳ್ವಿಕೆಯನ್ನು ಹೇರ್ತಾನೆ ಅಂತೇಳಿ ನಾವು ನೋಡ್ಕೊಂಡು ಬಂದೀವಿ. 50 ವರ್ಷಗಳ ಕಾಲ ಮೈಸೂರು ಕಮಿಷನರ್ಗಳ ಆಳ್ವಿಕೆಗೆ ಒಳಪಟ್ಟಿರುತ್ತೆ.
ಹಾಗಾದರೆ ಈ 50 ವರ್ಷಗಳ ನಂತರದಲ್ಲಿ ಬಂದಂಥ ಲಾರ್ಡ್ ರಿಪ್ಪನ್ ರವರು ಏನು ಮಾಡ್ತಾರೆ, ಈ ಒಂದು ಮೈಸೂರನ್ನು ನಮ್ಮ ಮೈಸೂರಿನ ಒಡೆಯರಿಗೆ ಹಿಂದಿರುಗಿಸ್ತಾರೆ. ಇದನ್ನೇ ನಾವು ಮೈಸೂರಿನ ಪುನರ್ದಾನ ಅಂತೇಳಿ ಕರ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದರೆ ನಾವು ಈ ಮೈಸೂರಿನ ಪುನರ್ದಾನದ ಬಗ್ಗೆ ನೋಡಿ ಸರ್, ಮತ್ತು ಲಾರ್ಡ್ ರಿಪ್ಪನ್ ರವರ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ನೋಡುವಂಥ ಸಂದರ್ಭದಲ್ಲಿ ಈತನನ್ನು ಏನು ಕರಿತೀವಿ, ಭಾರತದ ಪರೋಪಕಾರಿ ಗವರ್ನರ್ ಜನರಲ್ ಅಂತೇಳಿ ಕರೀತಾರೆ. ಪರೋಪಕಾರಿ ಗವರ್ನರ್ ಜನರಲ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ, ಭಾರತದ ಪರೋಪಕಾರಿ ವೈಸ್ರಾಯ್ ಅಂತೇಳಿ ಕರೀತಾರೆ. ಭಾರತದ ವೈಸ್ರಾಯ್ ಅಂತೇಳಿ ಕರೀತಾರೆ. ಪರೋಪಕಾರಿ ವೈಸ್ರಾಯ್ ಯಾರಪ್ಪ ಅಂತಂದಾಗ ಆತನೇ ಈ ಲಾರ್ಡ್ ರಿಪ್ಪನ್ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್ ಸರ್. ನೆಕ್ಸ್ಟ್ ಈತನ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನೋಡ್ರಿ, ಒಬ್ಬ ವೈಸ್ರಾಯ್ ಅಂತ ತೆಗೆದುಕೊಂಡಿದ್ದೀವಿ ಅಂತಂದಾಗ ಆತನ ಬಗ್ಗೆ ಸಮಗ್ರವಾಗಿ ಏನು ಮಾಡಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ. ನೋಡ್ರಿ, ಇದು ಕೂಡ ಪ್ರಶ್ನೆ ಆಗಿದೆ. 1881ರಲ್ಲಿ ಭಾರತದ ಮೊದಲ ಜನಗಣತಿಯನ್ನು ಆರಂಭಿಸಿದವರು ಯಾರು? ನಂತರ ಮೈಸೂರಿನ ಪುನರ್ದಾನ ಅಂತಂದರೆ ಏನು ಅಂತಂದಾಗ ನೀವು ಹೇಳಿದೆ ನಾನು, 1881ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಏನು ಮಾಡ್ತಾರೆ, ಕೊನೆಗಾಣಿಸಿ ಅದನ್ನು ಮೈಸೂರಿನ ಒಡೆಯರಿಗೆ ಹಿಂದಿರುಗಿಸ್ತಾರೆ. ಇದನ್ನು ಮೈಸೂರಿನ ಪುನರ್ದಾನ ಅಂತೇಳಿ ಅಂತಾರೆ ಅಂತೇಳಿ ಹೇಳಿದೆ ಸರ್. ಹಾಗಾದರೆ ಇದರಲ್ಲಿ ಮತ್ತೇನು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ? ಇಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುತ್ತೆ ಇವೆಲ್ಲವನ್ನು ನೀವೇನು ಮಾಡ್ತಾ ಹೋಗಬೇಕು, ನೋಟ್ ಮಾಡ್ತಾ ಹೋಗಬೇಕು. ಅತ್ಯಂತ ಇಂಪಾರ್ಟೆಂಟ್ ಆದಂಥ ನಾವು ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಎಸ್. 1882ರಲ್ಲಿ ಏನು ಮಾಡ್ತಾನೆ ಅಂತಂದಾಗ ಈ ಲಾರ್ಡ್ ರಿಪ್ಪನ್ ಎಂಬಂಥ ವ್ಯಕ್ತಿ 1882ರಲ್ಲಿ ಏನು ಮಾಡ್ತಾನೆ ಅಂತಂದಾಗ ಸ್ಥಳೀಯ ಸರ್ಕಾರಗಳ ಕಾಯ್ದೆಯನ್ನು ಜಾರಿಗೊಳಿಸಿದ. ಸ್ಥಳೀಯ ಸರ್ಕಾರಗಳ ಕಾಯ್ದೆ ಏನೇನು ಮಾಡ್ತಾನೆ ಅಂತಂದಾಗ ಜಾರಿಗೊಳಿಸಿದ. ಸ್ಥಳೀಯ ಸರ್ಕಾರಗಳ ಕಾಯ್ದೆ ಏನೇನು ಮಾಡ್ತಾನೆ ಅಂತಂದಾಗ ಸರ್ಕಾರಗಳ ಕಾಯ್ದೆಯನ್ನು ಜಾರಿಗೊಳಿಸ್ತಾನೆ. ಅಂದರೆ ಸ್ಥಳೀಯ ಸರ್ಕಾರಗಳ ಕಾಯ್ದೆ ಅಂತ ತಂದಾಗ ನಾವು ನೋಡ್ತೀವಿ ವಿಕೇಂದ್ರೀಕರಣ ಆಡಳಿತ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಅಂದರೆ ಅಧಿಕಾರವನ್ನು ಏನು ಮಾಡುವುದು, ಹಂಚಿಕೆ ಮಾಡುವುದು. ಆ ರೀತಿ ಏನು ಮಾಡ್ತಾನೆ, ಸ್ಥಳೀಯ ಸರ್ಕಾರಗಳ ಕಾಯ್ದೆಯನ್ನು ಲಾರ್ಡ್ ರಿಪ್ಪನ್ ಅವರು 1882ರಲ್ಲಿ ಏನು ಮಾಡ್ತಾರೆ ಅಂತಂದಾಗ ಜಾರಿಗೊಳಿಸ್ತಾರೆ. ಇದನ್ನು ಸ್ಥಳೀಯ ಸರ್ಕಾರಗಳ ಕಾಯ್ದೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಸರ್, ಸ್ಥಳೀಯ ಸರ್ಕಾರಗಳು ಯಾವ ಬಂದವು ಅಂತಂದಾಗ ಇಲ್ಲಿ ಜಿಲ್ಲಾ ಬೋರ್ಡ್ ಬರುತ್ತೆ. ಜಿಲ್ಲಾ ಬೋರ್ಡ್ ಆಗಿರ್ಬೋದು, ಆನಂತರ ತಾಲೂಕಾ ಬೋರ್ಡ್ ಆಗಿರ್ಬೋದು. ಯಾವುದ್ರಿ, ತಾಲೂಕಾ ಬೋರ್ಡ್ ಆಗಿರಬಹುದು. ನಂತರದಲ್ಲಿ ನಾವೇನು ಮಾಡ್ತೀವಿ ಅಂತಂದಾಗ ಮುನ್ಸಿಪಾಲ್ಟಿ ಅಂತೇಳಿ ನೋಡ್ಕೊಂಡು ಬರ್ತೀವಿ. ನಂತರದಲ್ಲಿ ಆದರೆ ಮುನ್ಸಿಪಾಲ್ಟಿ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್, ಇದು ಮುನ್ಸಿಪಾಲ್ಟಿ ಅಂತ ನೋಡ್ಕೊಂಡು ಬರ್ತೀವಿ. ಅದಕ್ಕಾಗಿ ಈತ ಸ್ಥಳೀಯ ಸರ್ಕಾರಗಳ ಕಾಯ್ದೆಯನ್ನು ಜಾರಿಗೊಳಿಸಿದ್ದಕ್ಕಾಗಿ ಈತನನ್ನು ಏನಂತ ಕರಿತೀವಿ ಅಂತಂದಾಗ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೀತಾರೆ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂತಂದಾಗ ಲಾರ್ಡ್ ರಿಪ್ಪನ್ ರವರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೀತಾರೆ. ನೋಡ್ರಿ, ಎಷ್ಟೊಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ ಅಂತಂದಾಗ ಒಬ್ಬ ವೈಸ್ರಾಯನ ಮೇಲೆ ಇಷ್ಟೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಓಕೆ ಸರ್, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ನಾವು ಲಾರ್ಡ್ ರಿಪ್ಪನ್ ಅವರನ್ನು ನೋಡಿಕೊಂಡು ಬಂದಿವಿ. ನಂತರ ಈ ಲಾರ್ಡ್ ರಿಪ್ಪನ್ ಅವರು ಏನು ಮಾಡ್ತಾರೆ ಅಂತಂದಾಗ ಮೊದಲ ಬಾರಿಗೆ ಭಾರತದಲ್ಲಿ ಏನು ಮಾಡ್ತಾರೆ, ಮುನ್ಸಿಪಾಲ್ಟಿಯನ್ನು ಜಾರಿಗೊಳಿಸ್ತಾರೆ. ಅದು ಮದ್ರಾಸಿನಲ್ಲಿ. ಎಲ್ಲರೇ ಮದ್ರಾಸಿನಲ್ಲಿ ಏನು ಮಾಡ್ತಾರೆ ಅಂತಂದಾಗ ಭಾರತದ ಮೊದಲ ಮುನ್ಸಿಪಾಲ್ಟಿ ಏನಾಗುತ್ತೆ, ಮುನ್ಸಿಪಾಲ್ಟಿ ಜಾರಿ ಆಗತ್ತೆ ಅಂತೇಳಿ ನೋಡ್ತೀವಿ. ಭಾರತದ ಮೊದಲ ಮುನ್ಸಿಪಾಲ್ಟಿ ಯಾವುದು ಅಂತಂದಾಗ ಮದ್ರಾಸ್ ಮುನ್ಸಿಪಾಲ್ಟಿ ಅಂತೇಳಿ ನೋಡ್ಕೊಂಡು ಬರಬೇಕಾಗತ್ತೆ. ಎಸ್, ಹೌದು ಸರ್. ಇವಾಗ ಲಾರ್ಡ್ ರಿಪ್ಪನ್ ರವರ ಬಗ್ಗೆ ನಾವು ಏನು ಮಾಡಿದೀವಿ ಅಂತೇಳಿ ಅಧ್ಯಯನವನ್ನು ಮಾಡ್ಕೊಂಡು ಬಂದಿವಿ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್ ಅಂತಂದಾಗ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದಾಗ ಇಲ್ಲಿ ಕೊಟ್ಟಂತ ಎರಡನೇ ಆಪ್ಷನ್ ಅನ್ನು ನಾವು ಏನು ಮಾಡಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ. ಫಸ್ಟ್ನೇದವರು ಯಾರು ಸರ್, ಲಾರ್ಡ್ ಡಫ್ರಿನ್ ಅಂತೇಳಿ ತೊಗೊಂಡು ಬರೋಣ. ಇವಾಗ ಆನ್ಸರನ್ನು ನೋಡಿಕೊಂಡಿದ್ದೀವಿ. ಆನ್ಸರ್ ಯಾವುದಾಗಿತ್ತು, ಲಾರ್ಡ್ ರಿಪ್ಪನ್ ಆಗಿತ್ತು. ನಂತರದಲ್ಲಿ ಬರುವವರು ಯಾರಪ್ಪ ಅಂತಂದಾಗ ಈ ಲಾರ್ಡ್ ಡಫ್ರಿನ್ ಅಂತೇಳಿ ನೋಡ್ತೀವಿ. ಎಸ್ ಸರ್, ಲಾರ್ಡ್ ಡಫ್ರಿನ್ ಮೇಲೆ ಏನೇ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರುತ್ತೆ. ಯಾಕೆ ಸರ್ ಅಂತಂದಾಗ ಲಾರ್ಡ್ ಡಫ್ರಿನ್ 1885ರಲ್ಲಿ ಪ್ರಾರಂಭಿಸಲ್ಪಟ್ಟಂಥ INC ಅಂದರೆ ಈ 1885ರಲ್ಲಿ INC ಏನು ಸ್ಥಾಪನೆ ಮಾಡ್ತಾರಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ, ಈ ಸ್ಥಾಪನೆಯ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿರ್ತಾನೆ. ನೋಡ್ರಿ, 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್
ಸ್ಥಾಪನೆಯಾದಂಥ ಸಂದರ್ಭದಲ್ಲಿ ಭಾರತದ ವೈಸಿರಾಯ್ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದ್ರು ಅಂತಂದಾಗ ಡೈರೆಕ್ಟಾಗಿ ಯಾರಪ್ಪ ಅಂತಂದಾಗ ಲಾರ್ಡ್ ಡಫ್ರಿನ್ ಎಂಬಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದಾಗ ಈ INC ಸಂದರ್ಭದಲ್ಲಿ ವೈಸ್ರಾಯ್ ಆಗಿರ್ತಾನೆ ಅಂತ ನೋಡ್ಕೊಂಡು ಬರ್ತೀವಿ ನೋಡ್ರಿ. ಇದು ಕೂಡ ಏನಪ್ಪ ಅಂತಂದಾಗ ಪ್ರಮುಖವಾಗಿರೋಂಥ ಕೇಳುವಂಥ ಪ್ರಶ್ನೆಗಳು ಲಾರ್ಡ್ ಡಫ್ರಿನ್ ಅವ್ರ ಕಾಲದಲ್ಲಿ ಏನೇನು ಆದವು ಅಂತೇಳಿ ಕೇಳ್ತಾ ಬರ್ತಾರೆ. ಅವು ಕೂಡ ನಮ್ಗೆ ಏನಿರಬೇಕು ನೆನಪಿರಬೇಕಾಗತ್ತೆ. ಎಸ್, ಹಾಗಾದ್ರೆ ಲಾಸ್ಟ್ ಸರ್ ನೆಕ್ಸ್ಟ್ ಯಾರಪ್ಪ ಅಂತಂದಾಗ ಲಾರ್ಡ್ ಮೇಯರ್ ಅವರ ಬಗ್ಗೆ ನೋಡೋಣ. ಸರ್ ಲಾರ್ಡ್ ಮೇಯರ್ ಅವ್ರದ್ದು ಏನು ವಿಶೇಷ ಇದೆ ಅಂತಂದಾಗ 1871ರಲ್ಲಿ ಏನು ಮಾಡ್ತಾರೆ ಅಂತಂದಾಗ ಅಜ್ಮೀರ್ 1871ರಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಏನು ಮಾಡಿದ್ರು ಜನಗಣತಿಯನ್ನು ಆರಂಭಿಸ್ತಾರೆ. ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿ ಆರಂಭಿಸಿದವರು ಯಾರು? ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿ ಆರಂಭಿಸಿದವರು ಲಾರ್ಡ್ ಮೇಯರ್ ಆದರೆ ಭಾರತದಲ್ಲಿ ಮೊದಲ ಜನಗಣತಿ ಆರಂಭಿಸಿದವರು ಯಾರಪ್ಪ ಅಂತಂದಾಗ ಲಾರ್ಡ್ ರಿಪ್ಪನ್ ರವರು ಅಂತೇಳಿ ಗೊತ್ತಿರಬೇಕು. ಈತ ಪ್ರಾಂತೀಯ ಮಟ್ಟದಲ್ಲಿ ಏನು ಮಾಡಿದ ಅಂತಂದಾಗ ಜನಗಣತಿಯನ್ನು ಪ್ರಾರಂಭಿಸ್ತಾನೆ. ಪ್ರಾಂತೀಯ ಮಟ್ಟದಲ್ಲಿ ಜನಗಣತಿಯನ್ನು ಆರಂಭಿಸಿದವರು ಯಾರು ಅಂತಂದಾಗ ಲಾರ್ಡ್ ಮೇಯರ್. ಸರ್ ಇದರ ಮೇಲೆ ಮತ್ತೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ನೋಡ್ರಿ. ನಮ್ಮಲ್ಲಿರುವಂಥ ರಾಜ್ಯರ ಮಕ್ಕಳಿಗೆ ಅಂದರೆ ನಮ್ಮ ಒಂದು ಭಾರತದಲ್ಲಿ ಇರುವಂಥ ಏನು ರಾಜ್ಯರಿರ್ತಾರಲ್ಲ ಆ ರಾಜ್ಯರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತೇಳಿ ಅಂದರೆ ಶಿಕ್ಷಣ ನೀಡಬೇಕಂತೇಳಿ ಏನು ಮಾಡ್ತಾರೆ ಅಂತಂದಾಗ ಈ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಇವನು ಅಜ್ಮೀರ್ ಒಳಗಡೆ ಏನು ಮಾಡಿಬಿಡ್ತಾರೆ ಒಂದು ಮೇಯೋ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಅಜ್ಮೀರ್ ಒಳಗಡೆ ಮೇಯೋ ಕಾಲೇಜನ್ನು ಏನು ಮಾಡಿದ್ರು ಅಂತಂದಾಗ ಪ್ರಾರಂಭಿಸಿದರು. ಮೇಯೋ ಕಾಲೇಜನ್ನು ಪ್ರಾರಂಭಿಸ್ತಾರೆ. ಕಾಲೇಜ್ ಯಾರಿಗಾಗಿ ಕಾಲೇಜನ್ನು ಪ್ರಾರಂಭಿಸಿದರು ಅಂತಂದಾಗ ಭಾರತೀಯ ರಾಜ್ಯರ ಮಕ್ಕಳಿಗೆ ಅಂದರೆ ಯುವ ರಾಜಕುಮಾರರಿಗೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಏನು ಮಾಡಿದ್ರು ಈ ಅಜ್ಮೀರ್ ಒಳಗಡೆ ಮೇಯೋ ಕಾಲೇಜನ್ನು ಈ ಲಾರ್ಡ್ ಮೇಯರ್ ಅವರು ಪ್ರಾರಂಭಿಸ್ತಾರೆ. ಎಸ್ ಸರ್ ಮತ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಂದಾಗ 1870ರಲ್ಲಿ ಇವನು ಏನು ಮಾಡ್ತಾರೆ ಅಂತಂದಾಗ ಅಂಕಿಅಂಶಗಳ ಇಲಾಖೆ ಅಂಕಿಅಂಶ ಇಲಾಖೆಯನ್ನು ಏನು ಮಾಡ್ತಾರೆ ಅಂತಂದಾಗ ಪ್ರಾರಂಭಿಸ್ತಾರೆ. ಅಂಕಿಅಂಶ ಇಲಾಖೆಯನ್ನು ಏನು ಮಾಡಿದ್ರು ಪ್ರಾರಂಭಿಸಿ ಅಷ್ಟರಲ್ಲಿ 1870ರಲ್ಲಿ ಅಂಕಿಅಂಶ ಇಲಾಖೆಯನ್ನು ಪ್ರಾರಂಭಿಸಿದರು. ಡಾಟಾಗಳನ್ನು ಸಂಗ್ರಹ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂಕಿಅಂಶ ಇಲಾಖೆಗಳನ್ನು ಇವರು ಪ್ರಾರಂಭಿಸಿದರು ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್ ಸರ್ ಹಾಗಾದ್ರೆ ಲಾರ್ಡ್ ಮೇಯರ್ ಅವರ ಬಗ್ಗೆ ನೋಡ್ಕೊಂಡಿವಿ, ಲಾರ್ಡ್ ಡಫ್ರಿನ್ ಅವರ ಬಗ್ಗೆ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸರ್ ಇರುವಂಥ ಇನ್ನೊಬ್ಬ ಆಪ್ಷನ್ಸ್ ಯಾವುದು ಅಂತಂದಾಗ ಕೊನೆಯದಾಗಿರುವಂಥ ಆಪ್ಷನ್ಸ್ ಯಾರು? ಲಾರ್ಡ್ ಲಿಟ್ಟನ್ ಅಂತೇಳಿ ನೋಡ್ತೀವಿ. ನೋಡ್ರಿ ಲಾರ್ಡ್ ಲಿಟ್ಟನ್ ಅವರ ಕಾಲದಲ್ಲಿ ಏನಾಗತ್ತೆ ಅಂತಂದಾಗ ವರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಯಾವ್ದು ಜಾರಿ ಆಗುತ್ತೆ ರೀ? ವರ್ನಾಕುಲಂ ಪ್ರೆಸ್ ಆ್ಯಕ್ಟ್ ಎಂಬುವುದನ್ನು ಈ ಲಾರ್ಡ್ ಲಿಟ್ಟನ್ ರವರ ಕಾಲದಲ್ಲಿ ಏನಾಗುತ್ತೆ ಅಂತಂದಾಗ ಪ್ರಾರಂಭವಾಗತ್ತೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಲಾರ್ಡ್ ಲಿಟ್ಟನ್ ರವರ ಕಾಲದಲ್ಲಿ ವರ್ನಾಕುಲಂ ಪ್ರೆಸ್ ಆ್ಯಕ್ಟನ್ನು ಏನು ಮಾಡ್ತಾರೆ ಅಂತಂದಾಗ ಇವರು ಜಾರಿಗೊಳಿಸ್ತಾರೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಓಕೆ ನೋಡ್ರಿ, ಭಾರತೀಯ ವೃತ್ತಪತ್ರಿಕೆಗಳ ವಿಮೋಚಕ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಆಲ್ರೆಡಿ. ನಿಮಗೆ ಗೊತ್ತಿರಬೇಕು ಭಾರತೀಯ ವೃತ್ತಪತ್ರಿಕೆಗಳ ವಿಮೋಚಕ ಎಂದು ಯಾರನ್ನು ಕರೀತಾರೆ ಅಂತಂದಾಗ ನಾನು ಹೇಳಿದೆ ಆಲ್ರೆಡಿ ಚಾರ್ಲ್ಸ್ ಮೆಟ್ಕಾಫ್ ಎಂಬುವರನ್ನು ನಾವು ಭಾರತೀಯ ವೃತ್ತಪತ್ರಿಕೆಗಳ ವಿಮೋಚಕ ಎಂದು ಕರೆಯುತ್ತೇವೆ. ಯಾಕೆ ಸರ್ ಅಂತಂದಾಗ 1835ರಲ್ಲಿ ಏನು ಮಾಡ್ತಾರೆ ಅಂತಂದಾಗ ಇವರು 35ರಿಂದ 36ರ ಮಧ್ಯದಲ್ಲಿ ಒಂದು ಭಾರತದ ಗವರ್ನರ್ ಜನರಲ್ ಆಗಿ ಆಳ್ವಿಕೆ ಮಾಡಿದಂಥವರು. ಹಾಗಾದರೆ ಇವರ ಕಾಲದಲ್ಲಿ ಏನೆಲ್ಲ ಘಟನಾವಳಿಗಳು ನಡೀತವೆ 1835ರಿಂದ 36ರ ಮಧ್ಯದಲ್ಲಿ ಏನು ನಡೀತವೆ ಅಂತಂದಾಗ 35ರಿಂದ 36ರ ಮಧ್ಯದಲ್ಲಿ ಭಾರತೀಯ ಪತ್ರಿಕೆಗಳ ಮೇಲೆ ಬ್ರಿಟಿಷರು ಏನು ಮಾಡಿರ್ತಾರೆ ನಿರ್ಬಂಧವನ್ನು ಹೇರಿರ್ತಾರೆ. ಕಾರಣ ಅಂತಂದಾಗ ಈ ಒಂದು ಪತ್ರಿಕೆಗಳ ಮೂಲಕ ಬ್ರಿಟಿಷರ ಒಂದು ದೌರ್ಜನ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಭಾರತೀಯರು ಮಾಡಿದ್ದಾರೆ ಅಂತಂದರೆ ಭಾರತೀಯರೆಲ್ಲರೂ ಸೇರಿ ಏನು ಮಾಡ್ತಾರೆ ನಮ್ಮ ವಿರೋಧ ಪ್ರತಿಭಟನೆ ಅಥವಾ ಹೋರಾಟಕ್ಕೆ ಮುಂದಾಗ್ತಾರೆ ಎಂಬಂಥ ಒಂದು ಮನೋಭಾವನೆಯಿಂದ ಏನು ಮಾಡ್ತಾರೆ ನಮ್ಮ ಭಾರತೀಯ ವೃತ್ತಪತ್ರಿಕೆಗಳ ಮೇಲೆ ಏನು ಮಾಡ್ತಾರೆ ಅಂತಂದಾಗ ನಿರ್ಬಂಧವನ್ನು ಹೇರಿರ್ತಾರೆ. ಆ ನಿರ್ಬಂಧವನ್ನು ತೆಗೆದು ಹಾಕಿದಂಥ ವ್ಯಕ್ತಿ ಯಾರು ಅಂತಂದಾಗ ಚಾರ್ಲ್ಸ್ ಮೆಟ್ಕಾಫ್ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಈ ಚಾರ್ಲ್ಸ್ ಮೆಟ್ಕಾಫ್ ಎಂಬಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದಾಗ ಭಾರತೀಯರ ಪತ್ರಿಕೆಗಳ ಮೇಲಿದ್ದಂಥ ಒಂದು ನಿರ್ಬಂಧವನ್ನು ತೆಗೆದುಹಾಕಿ ಭಾರತೀಯ ವೃತ್ತ ಪತ್ರಿಕೆಗಳ ವಿಮೋಚಕ ಎಂದು ಹೆಸರನ್ನು ಕೂಡ ಈತ ಗಳಿಸಿಕೋತಾನೆ ಅಂತೇಳಿ ನಾವು ನೋಡ್ತೀವಿ. ಎಸ್ ಸರ್, ಇವ ಆಲ್ರೆಡಿ ನಾನು ಲಾರ್ಡ್ ರಿಪ್ಪನ್ ಅವರ ಬಗ್ಗೆ ಹೇಳಿದ್ದೀನಿ, ಲಾರ್ಡ್ ಲಿಟ್ಟನ್ ಅವರ ಬಗ್ಗೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದಾಗ ಚಾರ್ಲ್ಸ್ ವುಡ್ ಅಂತೇಳಿ ನೋಡ್ತೀವಿ. ಹಾಗಾಗಿ ಚಾರ್ಲ್ಸ್ ವುಡ್ ಅನ್ನೋ ಕಾಲದಲ್ಲಿ ಏನಾಗುತ್ತೆ ಸರ್? ಚಾರ್ಲ್ಸ್ ವುಡ್ ಅಂತಂದ್ರೆ ಯಾರು ಅಂತಂದಾಗ
ಈ ಚಾರ್ಲ್ಸ್ ವುಡ್ ಎಂಬುವರು ಲಾರ್ಡ್ ಡಾಲ್ ಹೌಸಿ ಅವರ ಕಾಲದಲ್ಲಿ ಒಂದು ಸಮಿತಿಯನ್ನು ನೇಮಿಸಿರ್ತಾರೆ. ಯಾರ ಕಾಲದಲ್ಲಿ? ಈ ಡಾಲ್ ಹೌಸಿ, ಈ ಡಾಲ್ ಹೌಸಿ ಎಂಬಂತ ಡಾಲ್ ಹೌಸಿ ಈ ಗವರ್ನರ್ ಜನರಲ್, ಈ ಗವರ್ನರ್ ಜನರಲ್ನ ಕಾಲದಲ್ಲಿ ಏನಾಗುತ್ತೆ ಅಂತಂದಾಗ ಡಾಲ್ ಹೌಸಿ ಎಂಬಂಥ ಗವರ್ನರ್ ಜನರಲ್ನ ಕಾಲದಲ್ಲಿ ಒಂದು ಶಿಕ್ಷಣಕ್ಕಾಗಿ ಒಂದು ಸಮಿತಿಯನ್ನು ನೇಮಿಸಿರ್ತಾರೆ. ಭಾರತದ ಶಿಕ್ಷಣದ ಸುಧಾರಣೆಗಾಗಿ ಏನು ಮಾಡ್ತಾರೆ ಅಂತಂದಾಗ ಭಾರತ ಶಿಕ್ಷಣ ಸುಧಾರಣೆಗಾಗಿ ಒಂದು ಸಮಿತಿಯನ್ನು ನೇಮಿಸಿರ್ತಾರೆ. ಅದೇ ಯಾವ ಸಮಿತಿ ಅಂತಂದಾಗ ಅದು ಚಾರ್ಲ್ಸ್ ವುಡ್ ವರದಿ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಸರ್ ಹಾಗಾದ್ರೆ ಚಾರ್ಲ್ಸ್ ವುಡ್ ವರದಿ ಜಾರಿಯಾಗಿದ್ದು ಯಾವಾಗ ಅಂತ ಕೇಳಿದಾಗ 1854ರಲ್ಲಿ ಏನಾಗತ್ತೆ ಅಂತಂದಾಗ ಜಾರಿಯಾಗತ್ತೆ. ಹಾಗಾದ್ರೆ ಚಾರ್ಲ್ಸ್ ವುಡ್ ವರದಿ ನೋಡಿ, ಈ ವುಡ್ಸ್ ವರದಿ ಅಂತೇಳಿ ಕರಿತೀವಿ ನಾವು. ಏನಂತ ಕರಿತೀವಿ ರೀ? ಚಾರ್ಲ್ಸ್ ವುಡ್ ವರದಿ, ವುಡ್ಸ್ ವರದಿ ಅಂತೇಳಿ ಕರಿತೀವಿ. ಏನು ಸರ್ ವುಡ್ಸ್ ವರದಿ ಅಂತಂದಾಗ? ಚಾರ್ಲ್ಸ್ ವುಡ್ ಅಂತಂದಾಗ ಏನು ಸರ್ ಇದರ ವಿಶೇಷತೆ ಅಂತಂದಾಗ ಗೊತ್ತಿರಲಿ, ಶಿಕ್ಷಣದ ಈ ಒಂದು ಕಾಯ್ದೆಯನ್ನು ಭಾರತದಲ್ಲಿ ನಾವೇನು ಕರಿತೀವಿ ಅಂತಂದಾಗ ಕೆಲವೊಂದಿಷ್ಟು ಕಾಯ್ದೆಗಳನ್ನು ನಾವು ಜಾರಿಗೊಳಿಸ್ತಾರೆ. ಚಾರ್ಟರ್ ಕಾಯ್ದೆಗಳು ಅಂತೇಳಿ ಹೇಳ್ಕೊಂಡು ಬರ್ತೀವಿ. ಪ್ರತಿ 20 ವರ್ಷಕ್ಕೊಮ್ಮೆ ಚಾರ್ಟರ್ ಕಾಯ್ದೆಗಳನ್ನು ಬ್ರಿಟಿಷರು ಜಾರಿಗೊಳಿಸ್ತಾ ಹೋಗ್ತಾ ಇರ್ತಾರೆ. ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿತ್ತು. ಯಾವುದು? 1853ರಲ್ಲಿ ಕಾಯ್ದೆ ಅಂತಂದಿರ್ತಾರೆ. ಯಾವುದು? 1853ರ ಚಾರ್ಟರ್ ಕಾಯ್ದೆ ಇದು ಕೊನೆಯ ಕಾಯ್ದೆ ಆಗಿತ್ತು. ಇದರ ಅಧೀನದಲ್ಲಿ ಏನು ಮಾಡ್ತಾರೆ ಅಂತಂದಾಗ ವುಡ್ಸ್ ವರದಿಯನ್ನು ನೇಮಿಸಿ ಅಥವಾ ವುಡ್ಸ್ ಆಯೋಗವನ್ನು ನೇಮಿಸಿ ಭಾರತೀಯ ಶಿಕ್ಷಣಕ್ಕೆ ಏನು ಮಾಡುವುದು ಅಂತಂದಾಗ ಒಂದು ಸುಧಾರಣೆಗಳನ್ನು ಜಾರಿಗೊಳಿಸಬೇಕು, ಭಾರತೀಯ ಶಿಕ್ಷಣಕ್ಕೆ ಸುಧಾರಣೆಗಳನ್ನು ಜಾರಿಗೊಳಿಸಬೇಕು ಎಂದು ವರದಿಯನ್ನು ನೇಮಿಸ್ತಾರೆ. ಇವರು ವರದಿಯನ್ನು ಕೊಡ್ತಾರೆ 1854ರಲ್ಲಿ ವರದಿಯನ್ನು ಕೊಡ್ತಾರೆ. ಇವರು ಹೇಳಿದಂಥ ಒಂದು ಇದನ್ನು ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಇದನ್ನು ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ. ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರೀತಾರೆ ಅಂತಂದಾಗ ವುಡ್ಸ್ ವರದಿಯನ್ನು ಕರೀತಾರೆ. ಎಸ್, ಹಾಗಾದರೆ ಈ ವುಡ್ಸ್ ವರದಿಯ ಕಾಲದಲ್ಲಿ ಆದಂಥ ಬೇರೆ ಬದಲಾವಣೆಗಳು ಏನು ಸರ್ ಅಂತಂದಾಗ ನೋಡ್ರಿ, ಇವರ ಕಾಲದಲ್ಲಿ ವುಡ್ಸ್ ವರದಿ ಬಂತು 1854ರಲ್ಲಿ, ಅದು ಕೂಡ ನಿಮಗೆ ಗೊತ್ತದೆ. ನಂತರ 1854ರ ವುಡ್ಸ್ ವರದಿ ಬಂದಾಗ ಆ ವುಡ್ಸ್ ವರದಿಯಲ್ಲಿ ಇರುವಂಥ ಅಂಶಗಳು ಯಾವುವು ಅಂತ ಕೇಳ್ಕೊತ ಹೋಗ್ತೀವಿ. ಮೊದಲ ಬಾರಿಗೆ ಹೇಳ್ತಾನೆ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣಗೊಳಿಸಬೇಕು. ಏನಂತ ಹೇಳಿದ್ರೆ ಸರ್ಕಾರಿ ಶಾಲೆಯನ್ನು ಖಾಸಗೀಕರಣಗೊಳಿಸಬೇಕು. ನೋಡ್ರಿ, ಇದನ್ನು ಗ್ರೂಪ್ ಸಿ ಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಯಾವ ಒಂದು ವರದಿಯು ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣಗೊಳಿಸಬೇಕೆಂಬಂಥ ವರದಿ ಏನಪ್ಪ ಅಂತಂದಾಗ ಒಂದು ಹೇಳಿಕೆಯನ್ನು ಹೇಳಿತು ಅಂತ ಹೇಳ್ತಾರೆ. ನೋಡ್ರಿ, ಸರ್ಕಾರಿ ಶಾಲೆಗಳ ಖಾಸಗೀಕರಣಗೊಳಿಸಬೇಕಂತ ಹೇಳಲ್ಪಟ್ಟಂತ ಒಂದು ವರದಿ ಯಾವುದು ಅಂತಂದಾಗ ಅದು ವುಡ್ಸ್ ವರದಿ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್, ಹಾಗಾದ್ರೆ ಈತ ಹೇಳ್ತಾನೆ ಸ್ಥಳೀಯ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲಿ ನೀಡಬೇಕು. ಅಂದರೆ ನಿಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣ ಏನಿರುತ್ತಲ್ಲ ಅದು ನಿಮ್ಮ ಮಾತೃಭಾಷೆಯಲ್ಲೇ ನೀಡಬೇಕು. ನಂತರ ಪ್ರೌಢ ಶಿಕ್ಷಣವನ್ನು ಏನು ಮಾಡಬೇಕು ಅಂತಂದಾಗ ನೀವೇನು ಮಾಡ್ರಿ ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು ಅಂತೇಳಿ ಈ ಒಂದು ವರದಿ ಹೇಳುತ್ತೆ. ನೋಡ್ರಿ, ಪ್ರಾಥಮಿಕ ಶಿಕ್ಷಣವನ್ನು ಏನು ಮಾಡಬೇಕು? ಸ್ಥಳೀಯ ಭಾಷೆ. ಈ ಪ್ರಾಥಮಿಕ ಶಿಕ್ಷಣವನ್ನು ಏನು ಮಾಡಬೇಕು ಅಂತಂದಾಗ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲಿ ನೀಡಬೇಕು. ನಂತರ ಪ್ರೌಢ ಶಿಕ್ಷಣವನ್ನು ಏನು ಮಾಡಬೇಕಪ್ಪ ಅಂತಂದಾಗ ಈ ಪ್ರೌಢ ಶಿಕ್ಷಣವನ್ನು ಏನು ಮಾಡಬೇಕು ಅಂತಂದಾಗ ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು. ಪ್ರೌಢ ಶಿಕ್ಷಣವನ್ನು ಏನು ಮಾಡಬೇಕು? ಇದು ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು. ಇದನ್ನು ಸ್ಥಳೀಯ ಭಾಷೆಯಲ್ಲಿ ನೀಡಬೇಕು. ನೋಡಿರಿ, ಸ್ಥಳೀಯ ಭಾಷೆಯಲ್ಲಿ ನೀಡಬೇಕು, ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ನೀಡಬೇಕು ಅಂತೇಳಿ ಈತ ಏನು ಮಾಡಿದ ತನ್ನ ವರದಿಯಲ್ಲಿ ಪ್ರಕಟಿಸುತ್ತಾನೆ. ಇದು ಕೂಡ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂತಂದಾಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಕ್ವಶನ್ ಏನಂತಂದಾಗ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ ಎ ಪಂಚ್ ಆಫ್ ಓಲ್ಡ್ ಲೆಟರ್ಸ್ ಎಂಬ ಯಾರ ಒಂದು ಪತ್ರಿಕೆ ಅಥವಾ ಒಂದು ಕೃತಿಯನ್ನು ಯಾರು ಜಾರಿಗೊಳಿಸಿದರು ಅಂತ ಪ್ರಕಟಿಸುತ್ತಾರೆ ಅಂತ ಕೇಳ್ತಾ ಇದ್ದಾನೆ. ದ ಪಂಚ್ ಆಫ್ ಓಲ್ಡ್ ಲೆಟರ್ಸ್ ಎಂಬಂಥ ಒಂದು ಪತ್ರಿಕೆಯನ್ನು ಅಥವಾ ಕೃತಿಯನ್ನು ಯಾರು ಜಾರಿಗೊಳಿಸಿದರು ಅಂತ ಕೇಳ್ತಾರೆ. ಇದರ ಮೊದಲಿಗೆ ಆನ್ಸರನ್ನು ನೋಡ್ಕೊಂಡು ಬಿಡೋಣ. ಇದರ ಮೊದಲ ಆನ್ಸರ್ ಯಾವುದಪ್ಪ ಅಂತಂದಾಗ ನಮಗೆ ಗೊತ್ತಿರಬೇಕು, ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಎ ಪಂಚ್ ಆಫ್ ದ ಓಲ್ಡ್ ಲೆಟರ್ಸ್ ಎಂಬಂಥ ಒಂದು ಕೃತಿಯನ್ನು ಬರೀತಾರೆ. ನೋಡ್ರಿ, ಕೃತಿಗಳನ್ನು ನಾವು ಬೇರೆ ಬೇರೆ ಓದ್ಕೊಂಡಿರ್ತೀವಿ, ಆದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಈ ಒಂದು ಕೃತಿಯನ್ನು ಏನು ಮಾಡ್ತಾರೆ ಅಂತಂದಾಗ
ಬರೀತಾರೆ ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದರೆ ಜಯಪ್ರಕಾಶ್ ನಾರಾಯಣ್ ಅವರ ಬಗ್ಗೆ ಕೊಟ್ಟಿದ್ದಾನೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೊಟ್ಟಿದ್ದಾನೆ, ಅನಿ ಬೆಸೆಂಟ್ ಅವ್ರ ಬಗ್ಗೆ ಕೊಟ್ಟಿದ್ದಾನೆ. ಬಟ್ ಆನ್ಸರ್ ಮಾತ್ರ ಏನ್ರಿ ಅಂತಂದಾಗ ಜವಾಹರ್ಲಾಲ್ ನೆಹರು ಅಂತೇಳಿ ಆಯಿತು. ಸರ್ ಇವ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬಂದುಬಿಡೋಣ. ಹಾಗಾದರೆ ಸರ್ 1942ರಲ್ಲಿ ನಡೆದಂಥ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತೇಳಿ ಕರಿತೀವಲ್ಲ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಏನು ಮಾಡಿದರು ಅಂತಂದಾಗ ಆ ಕ್ವಿಟ್ ಇಂಡಿಯಾ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡವರು ಯಾರು ಅಂತಂದಾಗ ಜಯಪ್ರಕಾಶ್ ನಾರಾಯಣ್. ಅಲ್ಲಿ ಸರ್ ಮಹಾತ್ಮ ಗಾಂಧೀಜಿಯವರು ಈ ಒಂದು ಚಳವಳಿಯನ್ನು ಆರಂಭಿಸಿದರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಾಯಕತ್ವನ ಜಯಪ್ರಕಾಶ್ ನಾರಾಯಣ್ ಯಾವ ರೀತಿ ವಹಿಸಿಕೊಂಡ ಅಂತಂದಾಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಏನಾಗತ್ತೆ ಅಂತಂದಾಗ ಈ ಚಳವಳಿಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕರೆದವರು ಯಾರು ಅಂತಂದಾಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯವರು ಆಹ್ವಾನ ಕೊಟ್ಟವರು ಯಾರು ಅಂತೇಳಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಅರುಣಾ ಅಸಫ್ ಅಲಿ ಎಂಬವರು ಯಾರೇ? ಅರುಣಾ ಅಸಫ್ ಅಲಿ ಎಂಬುವರು ಏನು ಮಾಡ್ತಾರೆ ಅಂತಂದಾಗ ಗಾಂಧೀಜಿಯವರನ್ನು ಕ್ವಿಟ್ ಇಂಡಿಯಾ ಚಳವಳಿಗೆ ಕರೀತಾರೆ. ಇದು ಮುಂಬೈನಲ್ಲಿ ಈ ಒಂದು ಚಳವಳಿಯನ್ನು ಆರಂಭಿಸ್ತಾರೆ. ಈ ಸಂದರ್ಭದಲ್ಲಿ ಗಾಂಧಿ ಮತ್ತು ಈ ಚಳವಳಿಯಲ್ಲಿ ಭಾಗವಹಿಸಿದ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ಏನು ಮಾಡ್ತಾರೆ? ಬಂಧಿಸ್ತಾರೆ. ಅದಕ್ಕಾಗಿ ಇದನ್ನು ನಾಯಕರಿಲ್ಲದ ಚಳವಳಿ ಅಂತೇಳಿ ಕರಿತೀವಿ. ನಾಯಕರಿಲ್ಲದ ಚಳವಳಿ ಅಂತ ಕೇಳ್ತಾರೆ. ನಾಯಕರಿಲ್ಲದ ಚಳವಳಿ ಯಾವುದು ಅಂತ ಕೇಳ್ತಾರೆ. ಚಳವಳಿ ಯಾವುದು ಅಂತ ಕೇಳಿದಾಗ ನಾಯಕರಿಲ್ಲದ ಚಳವಳಿ ಅಂತೇಳಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕರ್ಕೊಂಡು ಬರ್ತೀವಿ. ಎಸ್ ಸರ್. ಹಾಗಾದರೆ ಕ್ವಿಟ್ ಇಂಡಿಯಾ ಚಳವಳಿ ನಾಯಕರಿಲ್ಲದ ಚಳವಳಿ, ಗಾಂಧೀಜಿಯವರ ಬಂಧನ ಆಯಿತು, ಅರುಣಾ ಅಸಫ್ ಅಲಿ ಅವರ ಬಂಧನ ಆಯಿತು, ಸರೋಜಿನಿ ನಾಯ್ಡು ಅವರ ಬಂಧನ ಆಯಿತು, ಎಲ್ಲ ಪ್ರಮುಖ ನಾಯಕರ ಬಂಧನ. ಆದರೆ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದಾಗ ಅದರ ನಾಯಕತ್ವ ವಹಿಸಿದವರು ಯಾರು ಅಂತಂದಾಗ ಜಯಪ್ರಕಾಶ್ ನಾರಾಯಣ್ ಅಂತ ನೋಡ್ಕೊಂಡು ಬರ್ತೀವಿ. ಎಸ್. ಹಾಗಾದರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಿಮಗೆ ಹೇಳುವುದೇನೋ ಇದಿಲ್ಲ, ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾವೆಲ್ಲವೂ ಕೂಡ ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾದರೆ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ಪತ್ರಿಕೆಗಳ ಮೇಲೆ ಏನು ಮಾಡ್ತಾ ಹೋಗ್ತಾನೆ ಅಂತಂದಾಗ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಏನು ಕೇಳ್ತಾ ಹೋಗ್ತಾನೆ? ಪ್ರಮುಖವಾದಂಥ ಪ್ರಶ್ನೆಗಳು ಯಾವುವು ಅಂತೇಳಿ ಪ್ರಶ್ನೆ ಅದು ಪತ್ರಿಕೆಗಳು ಯಾವುವು, ಅವರ ಪತ್ರಿಕೆಗಳು ಯಾವುವು ಅಂತ ಕೇಳ್ತಾನೆ. ಗಾಂಧೀಜಿಯವರ ಪ್ರಕಟಿಸಿದ ಪತ್ರಿಕೆಗಳು, ಗಾಂಧೀಜಿಯವರ ಪತ್ರಿಕೆಗಳು, ಇವರ ಪತ್ರಿಕೆಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಇವರ ಪತ್ರಿಕೆಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಭಾಳ ಭಾರಿ ಪ್ರಶ್ನೆಗಳಾಗಿದ್ದಾವೆ ನೋಡ್ರಿ. ಎಸ್. ಇವರ ಪತ್ರಿಕೆಗಳು ಯಾವುವು ಅಂತಂದಾಗ ಇಂಡಿಯನ್ ಒಪಿನಿಯನ್ ಅಂತ ಬರುತ್ತೆ. ಒಂದು ಇಂಡಿಯನ್ ಒಪಿನಿಯನ್ ಎಂಬಂಥ ಒಂದು ಪತ್ರಿಕೆಯನ್ನು ಗಾಂಧೀಜಿ ಅವರು ಎಲ್ಲಿ ಹೊರಡಿಸಿದರು ಅಂತಂದಾಗ ಆಫ್ರಿಕಾದಲ್ಲಿ, ಎಲ್ಲರೇ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರು ಏನು ಮಾಡ್ತಾರೆ? ಈ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ. ಇದು ಯಾವ ಭಾಷೆಯಲ್ಲಿದೆ ಅಂತಂದಾಗ ಇದು ಇಂಗ್ಲೀಷ್ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ ರೀ? ಇದು ಇಂಗ್ಲೀಷ್ ಭಾಷೆಯಲ್ಲಿದೆ. ಎಸ್. ಹಾಗಾದರೆ ಸರ್ ಮತ್ತೆ ನೆಕ್ಸ್ಟ್ ಪ್ರಶ್ನೆ, ಇವರು ಪತ್ರಿಕೆಗಳು ಯಾವುವು ಅಂತ ನೋಡುವಾಗ ನವಜೀವನ ಎಂಬಂಥ ಪತ್ರಿಕೆಯನ್ನು ಬರೀತಾರೆ. ನೆಕ್ಸ್ಟ್ಪ ಅಂತಂದಾಗ ಇವರು ಹರಿಜನ ನಂತರದಲ್ಲಿ ಏನು ನೆಕ್ಸ್ಟ್ ಇವರೊಂದು ಪತ್ರಿಕೆ, ಪ್ರಮುಖವಾಗಿರುವಂಥ ಪತ್ರಿಕೆ ಯಾವುದು ಅಂತಂದಾಗ ಇವರ ಒಂದು ಯಂಗ್ ಇಂಡಿಯಾ ಅಂತೇಳಿ ಬರೀತಾರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಯಂಗ್ ಇಂಡಿಯಾ ಅಂತೇಳಿ ಬರೀತಾರೆ. ನೋಡ್ರಿ, ನ್ಯೂ ಇಂಡಿಯಾ ಬೇರೆ, ಯಂಗ್ ಇಂಡಿಯಾ ಬೇರೆ. ನ್ಯೂ ಇಂಡಿಯಾ ಎಂಬುದು ಅನಿ ಬೆಸೆಂಟ್ ಅವರಾದರೆ ಯಂಗ್ ಇಂಡಿಯಾ ಎಂಬುದು ಯಾರಪ್ಪ ಅಂತಂದಾಗ ಮಹಾತ್ಮ ಗಾಂಧೀಜಿಯವರದು. ಓಕೆ. ಹಾಗಾದರೆ ಸರ್ ಇಷ್ಟೆಲ್ಲ ಇವರ ಬಗ್ಗೆ ನಾವು ನೋಡ್ಕೊಂಡು ಬಂದಿವಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದಾಗ ಇಲ್ಲಿ ಅನಿ ಬೆಸೆಂಟ್ ಅವರ ಬಗ್ಗೆ ಕೊಟ್ಟಿದ್ದಾರೆ ಸರ್. ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾಗಾದರೆ ಸರ್ ಅನಿ ಬೆಸೆಂಟ್ ಅವರ ಬಗ್ಗೆ ನಮಗೆ ಏನು ಗೊತ್ತಿರಬೇಕಾಗತ್ತೆ ಅಂತಂದಾಗ ಇವರ ಒಂದು ಈ ಅನಿ ಬೆಸೆಂಟ್ ಅವರ ಒಂದು ಅಥವಾ ಇವರ ಒಂದು ಪತ್ರಿಕೆ ಯಾವುದು ಅಂತಂದಾಗ ನಾನು ಆಲ್ರೆಡಿ ಹೇಳಿದೆ, ಇವರ ಪತ್ರಿಕೆ ನ್ಯೂ ಇಂಡಿಯಾ ಎಂಬಂಥ ಪತ್ರಿಕೆಯನ್ನು ಬರೀತಾರೆ. ಯಾವುದ್ರೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಇವರು ಏನು ಮಾಡ್ತಾರೆ? ಹೊರಡಿಸ್ತಾರೆ. ಕಾಮನ್ವೆಲ್ ಎಂಬಂಥದ್ದು ಅಥವಾ ಈ ಕಾಮನ್ವೆಲ್ ಎಂಬಂಥ ಒಂದು ಕೃತಿಯನ್ನು ಕೂಡ ಅವರು ಬರ್ತಾನೆ. ಕಾಮನ್ವೆಲ್ ಎಂಬಂಥದ್ದು ಅವರ ಒಂದು ಕೃತಿಯಾಗಿತ್ತು. ಕಾಮನ್ವೆಲ್ ಎಂಬುವಂಥದ್ದು ಅವರ ಒಂದು ಪ್ರಮುಖವಾದಂಥ ಕೃತಿಯಾಗಿತ್ತು. 1916ರಲ್ಲಿ ಇವರು ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಹೋಮ್ ರೂಲ್ ಚಳವಳಿ. ಹಾಗಾದರೆ ಹೋಮ್ ರೂಲ್ ಚಳವಳಿಯನ್ನು ಯಾವ ಸಂದರ್ಭದಲ್ಲಿ ಆರಂಭಿಸಿತು ಅಂದರೆ 1916ರಲ್ಲಿ ಅನಿ ಬೆಸೆಂಟ್ ಅವರು ಮದ್ರಾಸಿನಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲಿ ಪ್ರಾರಂಭಿಸಿದ್ರಿ? ಮದ್ರಾಸ್. ಎರಡು ರೀತಿ ಬರ್ತಾರೆ ನೋಡ್ರಿ ಹೋಮ್ ರೂಲ್ ಚಳವಳಿ ಅಂತಂದಾಗ, ಒಂದು ಮದ್ರಾಸ್ ಪ್ರಾಂತ್ಯದಿಂದ ಭಾಗವಹಿಸಿದವರು
ಅನಿಬೆಸೆಂಟ್ ಆದರೆ ಈ ಬಾಂಬೆ ಪ್ರಾಂತ್ಯದಿಂದ ಭಾಗವಹಿಸಿದವರು ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತಂದಾಗ ಬಾಲಗಂಗಾಧರ್ ತಿಲಕ್. ಯಾರೇ? ಬಾಲಗಂಗಾಧರ್ ತಿಲಕರ್ ಅವರು ಏನು ಮಾಡ್ತಾರೆ ಅಂತಂದಾಗ ಈ ಒಂದು ಬಾಂಬೆ ಪ್ರಾಂತ್ಯದಿಂದ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸ್ತಾರೆ ಅಂತೇಳಿ ನೋಡಿದ್ದೀವಿ. ಎಸ್, ಹಾಗಾದರೆ ಇವಾಗ ನಾವು ಏನು ಮಾಡೋಣ, ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಂತ ಹೇಳ್ತಾ, ಇವಾಗ ಅದರ ಮುಂದಿನ ಪ್ರಶ್ನೆ ಯಾವುದು ಅಂತಂದಾಗ ನೋಡ್ರಿ, ಅದರ ಒಂದು ಮುಂದಿನ ಪ್ರಶ್ನೆ ಯಾವುದು ಅಂತಂದಾಗ ಮುಂದಿನ ಪ್ರಶ್ನೆ ಯಾವುದ್ರಿ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಯಾವುದು ಬರುತ್ತೆ ಅಂತಂದಾಗ ಇದರ ಮುಂದಿನ ಪ್ರಶ್ನೆ ಯಾವುದು ಅಂತಂದಾಗ ನೀವು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಇದರ ಮುಂದಿನ ಪ್ರಶ್ನೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಡ್ಯಾಶ್ ರೂಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ. ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಕೊಡುವಂಥ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಆತ. ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ನೀಡುವ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ 7.5 lakhs ಕೊಟ್ಟಿದ್ದಾನೆ, ಆ ನಂತರ 25 lakhs ಕೊಟ್ಟಿದ್ದಾನೆ, ಆ ನಂತರ 15 ಲಕ್ಷ, 18 ಲಕ್ಷ, ಈ ರೀತಿ ಏನು ಮಾಡ್ತಾ ಹೋಗಿದ್ದಾನೆ ಅಂತಂದಾಗ ಆತ ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗಿದ್ದಾನೆ. ಎಸ್ ಸರ್, ಹಾಗಾದರೆ ನಾವು ಮೊದಲಿಗೆ ನೋಡ್ಕೊಂಡು ಬಿಡೋಣ ಆಪ್ಷನ್ಸ್ ಏನು ಅಂತೇಳಿ, ಆನ್ಸರ್ ಯಾವುದು ಅಂತೇಳಿ ನೋಡ್ಕೊಂಡು ಬಿಡೋಣ. ಇದು 25 ಲಕ್ಷ ರೂಪಾಯಿ ಏನು ಮಾಡ್ತಾ ಇದ್ದಾರೆ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ಗೆ ಬಹುಮಾನವಾಗಿ ನೀಡ್ತಾ ಇದ್ದಾರೆ. ಓಕೆ ಸರ್, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ದ ಬಗ್ಗೆ ನಾವು ನೋಡುವಂಥ ಸಂದರ್ಭದಲ್ಲಿ ಇದು ಪ್ರಾರಂಭವಾಗಿದ್ದು 1992, 91 ಮತ್ತು 92ರಲ್ಲಿ ಏನಾಗುತ್ತೆ ಅಂತಂದಾಗ ಪ್ರಾರಂಭವಾಗತ್ತೆ. ಓಕೆ ಸರ್, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಾಗಿ ನೀಡಲಾಗುತ್ತೆ. ಏನ್ರಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಒಂದು ಕ್ರೀಡೆಯಲ್ಲಿ ಮಾಡಿದಂಥ ಒಂದು ಸಾಧನೆಗಳನ್ನು ಗುರುತಿಸಿ ಆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ನೀಡಲಾಗತ್ತೆ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಹಾಗಾದರೆ ಇದನ್ನು ಮೊದಲ ಪಡೆದವರು ಯಾರು ಅಂತಂದಾಗ ನೋಡ್ರಿ, ಯಾರಪ್ಪ ಅಂತಂದಾಗ ನಾವು ಈ ಚೆಸ್ ಆಟಗಾರ ಅಂತೇಳಿ ಕರ್ಕೊಂಡು ಬರ್ತೀವಿ. ಯಾರೇ? ಚೆಸ್ ಆಟಗಾರ. ಯಾರಪ್ಪ ಅಂತಂದಾಗ ಆನಂದ್. ಚೆಸ್ ಆಟಗಾರ ಯಾರಪ್ಪ ಅಂತಂದಾಗ ಆನಂದ್ರವ್ರು ಏನು ಮಾಡ್ತಾರೆ ಅಂತಂದಾಗ ಆನಂದ್, ಚೆಸ್ ಆಟಗಾರ ಆನಂದ್ ಇದನ್ನು ಮೊದಲ ಬಾರಿಗೆ ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಮೊದಲ ಬಾರಿಗೆ ತೆಗೆದುಕೊಂಡ್ರು. ಹಾಗಾದರೆ ಇದರ ಒಟ್ಟು ಎಷ್ಟು ಮೊತ್ತವನ್ನು ಯಾರು ನೀಡ್ತಾರೆ ಸರ್ ಅಂತಂದಾಗ ಭಾರತ ಸರ್ಕಾರ. ಇದನ್ನು ನೀಡುವರು ಯಾರು? ಭಾರತ ಸರ್ಕಾರದ ಕ್ರೀಡಾ ಸಚಿವಾಲಯ ಮತ್ತು ಏನಂತಂದಾಗ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತಂದಾಗ ಈ ಒಂದು ಅವಾರ್ಡನ್ನು ನೀಡುತ್ತೆ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್, ಭಾರತ ಸರ್ಕಾರ ನೀಡುತ್ತೆ. ಓಕೆ ಸರ್, ಹಾಗಾದರೆ ಇವಾಗ ನೋಡ್ರಿ ಏನು ಮಾಡ್ತಾರೆ ಅಂತ ಇದ್ರ ಮೇಲೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾ ಹೋಗ್ಬೋದು. ಎಷ್ಟು ವರ್ಷಗಳ ಸಾಧನೆಯನ್ನು ಗುರುತಿಸಿ ನೀಡಲಾಗತ್ತೆ ಅಥವಾ ಒಂದೇ ವರ್ಷದಲ್ಲಿ ಮಾಡಿದ ಸಾಧನೆಯನ್ನು ನೋಡಿ ಗುರುತಿಸಲಾಗತ್ತೆ? ಇಲ್ಲ, ಇದನ್ನು ಏನು ಮಾಡ್ತಾರೆ ಅಂತಂದಾಗ ಇದಕ್ಕೆ 4 ವರ್ಷಗಳ ನೋಡ್ರಿ, ಎಷ್ಟು ವರ್ಷಗಳು ಆತ ಕ್ರೀಡೆಯಲ್ಲಿ 4 ವರ್ಷಗಳ ಕಾಲ ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಏನು ಮಾಡ್ತಾರೆ, ಈ ಪ್ರಶಸ್ತಿಯನ್ನು ನೀಡಲಾಗತ್ತೆ. ಎಷ್ಟು ವರ್ಷಗಳ ಕಾಲ? 4 ವರ್ಷಗಳ ಕಾಲ ಆತ ಕ್ರೀಡೆಯಲ್ಲಿ ಮಾಡಿದಂಥ ಒಂದು ಸಾಧನೆಗಳನ್ನು ಗುರುತಿಸಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗತ್ತೆ. ಎಸ್ ಸರ್, ನೆಕ್ಸ್ಟು ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ 2021ರಲ್ಲಿ ಬೇರೆ ಹೆಸರಿನಿಂದ ಕರೀತಾರೆ, ಅಂದರೆ ಮತ್ತೊಂದು ಹೆಸರನ್ನು ನಾಮಕರಣ ಮಾಡ್ತಾರೆ. ಇದನ್ನು ಧ್ಯಾನಚಂದ್ರ ಅವಾರ್ಡ್ ಅಂತ ಕರೀತಾರೆ. ಏನ್ರಿ, ಧ್ಯಾನಚಂದ್ರ ಅವಾರ್ಡ್ ಅಥವಾ ಧ್ಯಾನಚಂದ್ರ ಪ್ರಶಸ್ತಿ ಅಂತೇಳಿ ಕರೀತಾರೆ. ಧ್ಯಾನಚಂದ್ರ ಅಂದಾಗ ಈತ ಹಾಕಿಯ ಮಾಂತ್ರಿಕ ಅಂತೇಳಿ ಕರ್ಕೊಂಡು ಬರ್ತೀವಿ. ಈ ಧ್ಯಾನಚಂದ್ರ ಪ್ರಶಸ್ತಿ ಅಂತೇಳಿ 2021ರಿಂದ 2021 ಆಗಸ್ಟ್ 6ರಿಂದ ಏನು ಮಾಡ್ತಾರೆ, ಇದನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ನೋಡೋಣ. ಎಸ್, ಹಾಗಾದರೆ ಇವಾಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಾವು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡೋಣ. ಎಸ್, ಏನಾದರೆ ನೆಕ್ಸ್ಟ್ ಪ್ರಶ್ನೆ ಅಂತೇಳಿ ನೋಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಅಡಿಯಲ್ಲಿ ಕೊನೆಗೊಂಡಿತು? ನೋಡ್ರಿ, ಪ್ರಶ್ನೆ ಯಾವ ರೀತಿ ಕೇಳಿದಾನೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆಪ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾನೆ? ಮಂಗಳೂರು ಒಪ್ಪಂದ, ಮೈಸೂರು ಒಪ್ಪಂದ, ಮದ್ರಾಸ್ ಒಪ್ಪಂದ, ನಂತರ ಸಾಲ್ಬಾಯಿ ಒಪ್ಪಂದ ಅಂತ ನೋಡ್ಕೊಂಡು ಬರ್ತೀವಿ. ಎಸ್, ಹಾಗಾದರೆ ಸಾಲ್ಬಾಯಿ ಒಪ್ಪಂದ ಅಂತಿದ್ದು ಮರಾಠದಲ್ಲಿ ಬರುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಆಂಗ್ಲೋ ಮೈಸೂರು ಯುದ್ಧಗಳು ಅಂತೇಳಿ ನೋಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಏನಾಗ್ತವೆ ಅಂತಂದಾಗ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡ್ಕೊಂಡು ಬರ್ತಾವೆ. ಕೆಲವೊಂದಷ್ಟು ಒಪ್ಪಂದಗಳು ಕೂಡ ನಾವು ನೋಡ್ಕೊಂಡು ಬರ್ತೀವಿ. ಏನು ಸರ್ ಅಂತಂದಾಗ ಇವರ ಒಂದು ಒಪ್ಪಂದಗಳು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ನಡೀತು ಅಂತಂದಾಗ ನೋಡ್ರಿ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ಅಂತ ಪ್ರಶ್ನೆಯನ್ನು ಕೇಳಬಹುದು.
ಯುದ್ಧ ಯಾವಾಗ ನಡೀತು ಅಂತಂದಾಗ 1767ರಿಂದ 69ರ ಮಧ್ಯದಲ್ಲಿ ನಡೆಯುತ್ತೆ. 67ರಿಂದ 69ರ ಮಧ್ಯದಲ್ಲಿ. ಸರ್ ಯಾವ ಒಪ್ಪಂದ ಸರ್ ಇಲ್ಲಿ ಅಂತಂದಾಗ ಮದ್ರಾಸ್ ಒಪ್ಪಂದ ಆಗತ್ತೆ. ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದ. ಎಷ್ಟರಲ್ಲಿ ಸರ್ ಮದ್ರಾಸ್ ಒಪ್ಪಂದ ಅಂತಂದಾಗ 1769ರಲ್ಲಿ ಮದ್ರಾಸ್ ಒಪ್ಪಂದ ಆಯಿತು. ಹಾಗಾದರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಾಗ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಎಸ್ ಸರ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡುವಾಗ ಏನ್ರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡುವಾಗ ಯಾವುದ್ರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡುವ ಸಂದರ್ಭದಲ್ಲಿ ಇದು ಎಲ್ಲಿಂದ ಎಲ್ಲಿವರೆಗೆ ಪ್ರಾರಂಭವಿಸ್ತಾರೆ ಅಂತಂದಾಗ 1780ರಿಂದ ಇದು 1784ರ ಮಧ್ಯದಲ್ಲಿ ನಡೆದಿತ್ತು. 1780ರಿಂದ 84ರ ಮಧ್ಯದಲ್ಲಿ ನಡೆದಂಥ ಒಂದು ಯುದ್ಧ ಅಂತ ತಿಳ್ಕೊಳ್ಬೋದು. ಹಾಂ ಸರ್, ಇದು ಯಾವ ಒಪ್ಪಂದದೊಂದಿಗೆ ಮುಗೀತು ಅಂತಂದಾಗ ಮಂಗಳೂರು ಒಪ್ಪಂದದೊಂದಿಗೆ ಮುಗೀತು. ಯಾವುದ್ರಿ? ಮಂಗಳೂರು ಒಪ್ಪಂದ ಆಗತ್ತೆ. ಹಾಗಾದರೆ ಮಂಗಳೂರು ಒಪ್ಪಂದ ಆಗತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಏನು ಕೇಳ್ತಾನೆ ಅಂತಂದಾಗ ನೋಡ್ರಿ, ನೆಕ್ಸ್ಟ್ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತಂದಾಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳ್ತಾನೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟನೇದ್ರಿ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟಲ್ಲಿ ನಡೀತು ಅಂತ ಕೇಳ್ತಾನೆ. ನೋಡ್ರಿ, ಎಕ್ಸಾಕ್ಟಾಗಿ ಗೊತ್ತಿರಬೇಕು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು ಯಾವಾಗ ಅಂತೆಲ್ಲ ಗೊತ್ತಿರಬೇಕು. ಅದು ನಡೆದು 1790ರಿಂದ 92ರ ಮಧ್ಯದಲ್ಲಿ ನಡೆಯುತ್ತೆ. 90ರಿಂದ 92ರ ಮಧ್ಯದಲ್ಲಿ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಇದು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಂತಂದಾಗ ಶ್ರೀರಂಗಪಟ್ಟಣ. ಯಾವುದ್ರಿ? ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಏನಾಗತ್ತೆ? ಕೊನೆಗೊಳ್ಳುತ್ತೆ ಅಂತೇಳಿ ನೋಡ್ತೀವಿ. ಎಸ್, ಹಾಗಾದರೆ ಶ್ರೀರಂಗಪಟ್ಟಣದ ಒಪ್ಪಂದದೊಂದಿಗೆ ಏನಾಗುತ್ತೆ? ಇದು ಕೊನೆಗೊಳ್ಳುತ್ತೆ ಅಂತೇಳಿ ನಾವು ನೋಡ್ತೀವಿ. ಹಾಗಾದರೆ ನೆಕ್ಸ್ಟ್ ಇದರ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವು ಮೊನ್ನೆ ನೋಡ್ಕೊಂಡು ಬಂದೀವಿ. ಏನು ಮಾಡಿದೀವಿ ಅಂತಂದಾಗ ನಾವು ಮೊನ್ನೆ ನೋಡ್ಕೊಂಡು ಬಂದೀವಿ. ಏನಪ್ಪ ಅಂತಂದಾಗ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ನೋಡ್ಕೊಂಡು ಬಂದೀವಿ. ಮೊನ್ನೆದು ಯಾವಾಗ ನಡೀತು, ಎಷ್ಟಲ್ಲಿ ನಡೀತು ಅಂತ ಕೂಡ ನೋಡಿದೀವಿ. ಹಾಗಾದರೆ ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧವೂ ಕೂಡ ನಡೆಯುತ್ತೆ. ಆಂಗ್ಲೋ ಮೈಸೂರು ಯುದ್ಧ ಯಾವುದ್ರಿ? 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಹಾಗಾದರೆ ಇದು ನಡೆದದ್ದು ಯಾವಾಗ ಅಂತ ಪ್ರಶ್ನೆ ಏನು ಕೇಳ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಅಂತ ಪ್ರಶ್ನೆ ಏನು ಕೇಳ್ತಾನೆ. ಅದು ಗೊತ್ತಿರಬೇಕು. 1799ರಲ್ಲಿ ಏನಾಗುತ್ತೆ? 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಇಲ್ಲಿ ಟಿಪ್ಪು ಸುಲ್ತಾನ್ ಮರಣದೊಂದಿಗೆ ಈ ಆಂಗ್ಲೋ ಯುದ್ಧಗಳು ಏನಕ್ಕಾವೆ? ಕೊನೆಗೊಳ್ತವೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್, ಇಲ್ಲಿ ಮತ್ತಾವ ರೀತಿ ಪ್ರಶ್ನೆ ಕೇಳ್ಬೋದು ಸರ್ ಅಂತ ಕೇಳಿ ನಾವು ನೋಡ್ತಾ ಹೋದಾಗ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇದ್ದಂಥ ಬ್ರಿಟಿಷರ ಗವರ್ನರ್ ಯಾರಾಗಿದ್ರು ಅಂತ ಕೇಳ್ತಾರೆ. ಕರ್ನಲ್ ಸ್ಮಿತ್ ಎಂಬವನಿದ್ದ. ಯಾರಿದ್ರಿ? ಕರ್ನಲ್ ಸ್ಮಿತ್ ಎಂಬವನು ಬ್ರಿಟಿಷ್ ಗವರ್ನರ್ ಆಗಿದ್ದ. ಸರ್, ಎರಡನೇ ಒಂದು ಮಂಗಳೂರು ಒಪ್ಪಂದದಲ್ಲಿ ಯಾರಿದ್ರು ಸರ್? ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂತಂದಾಗ ಯಾರಿದ್ರೆ? ವಾರನ್ ಹೆಸ್ಟಿಂಗ್ ಇದ್ದ. ವಾರನ್ ಹೆಸ್ಟಿಂಗ್ ಎಂಬಂತ ಬ್ರಿಟಿಷ್ ಗವರ್ನರ್ ಜನರಲ್ ಇದ್ದ. ಸರ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಿದ್ರು ಸರ್ ಅಂತಂದಾಗ ಕಾರ್ನ್ ವಾಲಿಸ್ ಅವರಿದ್ರು. ಯಾರಿದ್ರೆ? ಕಾರ್ನ್ ವಾಲಿಸ್. ಹಾಗಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿ ಯಾರು? ಕಾರ್ನ್ ವಾಲಿಸ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಂಥ ಬ್ರಿಟಿಷ್ ಅಧಿಕಾರಿ ಯಾರು? ವಾರನ್ ಹೆಸ್ಟಿಂಗ್. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿ ಯಾರು? ಕರ್ನಲ್ ಸ್ಮಿತ್ ಎಂಬುವರು ಏನು ಮಾಡ್ತಾರೆ ಅಂತಂದಾಗ ಈ ಒಂದು ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ ನೋಡಿ. ಮೊದಲ ಯುದ್ಧದಲ್ಲಿ ಕರ್ನಲ್ ಸ್ಮಿತ್, ಎರಡನೇದಲ್ಲಿ ವಾರನ್ ಹೆಸ್ಟಿಂಗ್, ಮೂರನೇ ಕಾರ್ನ್ ವಾಲಿಸ್. ಯಾಕೆ ಸರ್, ನೆಕ್ಸ್ಟ್ ಏನು ಕೇಳಬಹುದು ಇದರ ಮೇಲೆ? 4ನೇ ಆಂಗ್ಲೋ ಮೈಸೂರು ಯುದ್ಧ ಯಾರು ಭಾಗವಹಿಸಿದ್ರು ಅಂತ ಕೇಳ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಪ್ಪ ಅಂತಂದಾಗ ಆರ್ಥರ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ವೆಲ್ಲೆಸ್ಲಿ. ಆರ್ಥರ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಅವರು ಇರ್ತಾರೆ. ಯಾರು? ಲಾರ್ಡ್ ವೆಲ್ಲೆಸ್ಲಿ ಅವರು ಏನು ಮಾಡ್ತಾರೆ ಅಂತಂದಾಗ ಈ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸ್ತಾರೆ. ಅದರೊಂದಿಗೆ ಈ ಲಾರ್ಡ್ ವೆಲ್ಲೆಸ್ಲಿ ತೆಗೆದುಕೊಂಡು ಬಂದಂಥ ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ ಈ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ವೆಲ್ಲೆಸ್ಲಿಯ ಮಧ್ಯದಲ್ಲಿ ನಡೆಯುತ್ತಾರೆ ಯುದ್ಧಗಳು ನಡೆದು ಅಂತಿಮವಾಗಿ 1799ರಲ್ಲಿ ಈ ಯುದ್ಧಗಳು ಏನಾಗ್ತವೆ ಅಂತಂದಾಗ ಕೊನೆಗೊಳ್ತವೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಬನ್ನಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ. ಓಕೆ, ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವಾಗ ನಡೆಯಿತು ಅಂತ ಕೇಳ್ತಾ ಇದ್ದೇನೆ. ನಡೆದ ವರ್ಷ ಯಾವುದು? ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ನೋಡ್ರಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ? 1935 ಕೊಟ್ಟಿದ್ದಾನೆ, 1939 ಕೊಟ್ಟಿದ್ದಾನೆ, 1931 ಕೊಟ್ಟಿದ್ದಾನೆ, 1929 ಕೊಟ್ಟಿದ್ದಾನೆ. ಎಸ್, ಫಸ್ಟಿಗೆ ನಾವು ಆನ್ಸರ್ ನೋಡ್ಕೊಂಡು ಬಿಡೋಣ. ಯಾವ ಸರ್ ಅಂತಂದಾಗ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು 1931ರಲ್ಲಿ. ಇದು ಎರಡನೇ ದುಂಡು ಮೇಜಿನ ಸಮ್ಮೇಳನ ಏನಾಗುತ್ತೆ? ನಡೆಯುತ್ತೆ.
ನೋಡ್ರಿ ಇದು ಭಾಳ ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ. ಗಾಂಧಿ ಯುಗದಲ್ಲಿ ಈ ಒಂದು ದುಂಡು ಮೇಜಿನ ಸಮ್ಮೇಳನಗಳ ಮೇಲೆ ಪ್ರಶ್ನೆಗಳನ್ನ ಅಧಿಕ ಕೇಳ್ತಾ ಇರ್ತಾನೆ. ನೋಡ್ರಿ ಪ್ರಥಮ ಅಧಿವೇಶನ ಅಥವಾ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಕೇಳಿದ್ದಾನೆ. ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಅಂತ ಕೇಳ್ತಾನೆ. ನೋಡ್ರಿ ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಅಂತ ಕೇಳ್ತಾನೆ. 1930 ನವಂಬರ್ 12ರಂದು ನಡೆಯುತ್ತೆ. ನೋಡ್ರಿ ಇಂಪಾರ್ಟೆಂಟು, ಡೇಟ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. 1930 ನವಂಬರ್ 12ರಂದು ನಡೆಯುತ್ತೆ. ಹಾಗಾದರೆ ಇದರಲ್ಲಿ ಯಾರು ಭಾಗವಹಿಸಿರಲಿಲ್ಲ ಅಂತ ಕೇಳ್ತಾನೆ. ಇದರಲ್ಲಿ ಗಾಂಧೀಜಿ ಅವರು ಭಾಗವಹಿಸಿರಲಿಲ್ಲ. ಎಸ್, ನೆಕ್ಸ್ಟ್ ಬನ್ನಿ. ಹಾಗಾದರೆ ನೋಡೋಣ, ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು ಅಂತ ಕೇಳ್ತಾನೆ. 1931 ಅಂತೇಳಿ ಗೊತ್ತಿರಬೇಕು. ಇದರಲ್ಲಿ ಗಾಂಧೀಜಿ ಅವರು ಭಾಗವಹಿಸ್ತಾರೆ. ನೋಡ್ರಿ ಗಾಂಧೀಜಿ ಅವರು ಭಾಗವಹಿಸಿದ ಏಕೈಕ ದುಂಡು ಮೇಜಿನ ಅಧಿವೇಶನ ಯಾವುದು ಅಂತಂದಾಗ ಎರಡನೇ ದುಂಡು ಮೇಜಿನ ಸಮ್ಮೇಳನ. ಎಸ್, ಹಾಗಾದರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತಾರೆ ಅಂತಂದಾಗ, ಮೂರನೇ ಒಂದು ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತು ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, 1932ರಲ್ಲಿ ನಡೆಯುತ್ತೆ. ಹಾಗಾಗಿ ಸರ್ ದುಂಡು ಮೇಜಿನ ಸಮ್ಮೇಳನಗಳು ನಡೆದವು ಎಲ್ಲಿ ಅಂತಂದಾಗ ಇಂಗ್ಲೆಂಡ್ ಒಳಗೆ ನಡೀತಾವೆ. ಇವರು ಎಲ್ಲಿ ನಡೆದವ್ರಿ? ಇಂಗ್ಲೆಂಡ್ ಒಳಗೆ ನಡೀತವೆ. ನಿಮ್ಮ ಪ್ರಶ್ನೆ ಏನು ಇದೇ ರೀತಿ ಕೇಳ್ತಾನೆ. ದುಂಡು ಮೇಜಿನ ಸಮ್ಮೇಳನಗಳು ನಡೆಯುವ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತಂದಾಗ ಲಾರ್ಡ್ ಇರ್ವಿನ್ ಇದ್ದು. ನೋಡ್ರಿ ಯಾರಿದ್ರೆ ಭಾರತ ವೈಸ್ರಾಯ್ ಯಾರದು? ಲಾರ್ಡ್ ಇರ್ವಿನ್ ಎಂಬಂಥ ವ್ಯಕ್ತಿ ಏನಿಗಿದ್ದ? ಭಾರತದ ವೈಸ್ರಾಯ್ ಆಗಿದ್ದ. ಇದು ಕೂಡ ನಿಮಗೆ ಪ್ರಮುಖವಾಗಿ ಗೊತ್ತಿಲ್ಲ. ಇಲ್ಲಿ ಮತ್ತಾವ ರೀತಿಯ ಪ್ರಶ್ನೆ ಕೇಳಬಹುದು ಸರ್ ಅಂತ ಕೇಳಿದಾಗ ನೋಡ್ರಿ ಇಲ್ಲೇ ಹೇಳ್ಬಿಡ್ತೀನಿ. ಮತ್ತಾವ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು ಅಂತಂದಾಗ ನೆನಪಿಟ್ಕೊಳ್ರಿ. ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತಂದಾಗ, ಹಾಗಾದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು ಅಂತ ಕೇಳ್ತಾನೆ. ಯಾರೇ? ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ನಡೆದ ವರ್ಷ. ನೋಡ್ರಿ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು ಕೇಳ್ತಾನೆ. 1931 ಮಾರ್ಚ್ 5. 1931 ಮಾರ್ಚ್ 5ರಂದು ಏನಾಗುತ್ತೆ ಅಂತಂದಾಗ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತೆ. ಇಂಪಾರ್ಟೆಂಟು. ಎಸ್ ಸರ್, ಗಾಂಧಿ ಇರ್ವಿನ್ ಒಪ್ಪಂದ ಆಯಿತು. 14 ಅಂಶಗಳ ಬೇಡಿಕೆಯನ್ನು ಗಾಂಧೀಜಿಯವರ ಇರ್ವಿನ್ ಮುಂದೆ ಇಟ್ಟಿರ್ತಾರೆ. ಆ ಇರ್ವಿನ್ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತಾನೆ, ಇನ್ನು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಆತ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಏನಾಗುತ್ತೆ ಅಂತಂದಾಗ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಭಾಗವಹಿಸಲು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇದು ಒಂದನೇ ದುಂಡು ಮೇಜಿನ ಸಮ್ಮೇಳನ ನಡೆದ ನಂತರದಲ್ಲಿ ಆದಂಥ ಘಟನೆ, ಅದು ಕೂಡ ನೆನಪಿರಲಿ. ಎಸ್ ಸರ್, ಆದ ನಂತರ ಮತ್ತೇನು ಪ್ರಶ್ನೆ ಏನು ಕೇಳ್ತಾನೆ ಸರ್ ಇದ್ರ ಒಳಗಡೆ ಅಂತಂದಾಗ, ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಏನಾಗುತ್ತೆ ಅಂತಂದಾಗ ಪುನಃ ಒಪ್ಪಂದ ನಡೆಯುತ್ತೆ. ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಯಾವ ಒಪ್ಪಂದ ಆಯಿತು ಅಂತಂದಾಗ ಪುನಃ ಒಪ್ಪಂದ ಏನಾಗತ್ತೆ ನಡೆಯುತ್ತೆ. ಎಷ್ಟು ಲೇಟ್ ಸರ್ ಪುನಃ ಒಪ್ಪಂದ ಅಂತಂದಾಗ 1932ರಲ್ಲಿ ನಡೆಯುತ್ತೆ. ಎದಕ್ಕೋಸ್ಕರ ಈ ಒಂದು ಒಪ್ಪಂದವನ್ನ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಆಯಿತು ಅಂತಂದಾಗ ದಲಿತರಿಗೆ ಪ್ರತ್ಯೇಕವಾದಂತ ಚುನಾವಣೆಯ ಮತಗಟ್ಟೆಗಳನ್ನು ನೀಡಲಾಗಿತ್ತು. ಅದಕ್ಕೋಸ್ಕರ ಅದನ್ನ ರದ್ದುಗೊಳಿಸಬೇಕು. ಯಾಕಂದ್ರೆ ಅಸ್ಪೃಶ್ಯತೆಯನ್ನು ಗಾಂಧೀಜಿಯವರು ಏನು ಮಾಡ್ತಾ ಇರಲಿಲ್ಲ, ಒಪ್ಪಿಕೊಳ್ತಾ ಇರಲಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಿಮಗೇನು ಮಾಡಂಗಿಲ್ಲ, ನಾವು ಪ್ರತ್ಯೇಕವಾದಂಥ ಮತಗಟ್ಟೆಗಳನ್ನು ಕೊಡುವುದಿಲ್ಲ, ನಾವು ಭಾರತೀಯರೆಲ್ಲರೂ ಒಂದೇ, ನಮ್ಮಲ್ಲಿ ಭೇದ ಭಾವಗಳಿಲ್ಲ, ಅಸ್ಪೃಶ್ಯತೆ ಎಂಬುವುದಿಲ್ಲ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಗಾಂಧಿಯಲ್ಲಿ, ಅಸ್ಪೃಶ್ಯತೆ ಎಂಬುವುದನ್ನು ನಾವು ಸಾಬೀತು ಮಾಡಿದರೆ ಆ ಅಸ್ಪೃಶ್ಯತೆ ಇರೋದವೇ ನಾನೇನು ಮಾಡ್ತೇನೆ ಅಂತಂದಾಗ ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ತಾರೆ ಗಾಂಧೀಜಿಯವರು. ಇದೇ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದಾಗ 1932ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಅಸ್ಪೃಶ್ಯತಾ ನಿವಾರಣಾ ಸಂಘವನ್ನ ಏನ್ ಮಾಡ್ತಾರೆ ಅಂತಂದಾಗ ಕಟ್ತಾರೆ. ನೋಡಿ, ಅಸ್ಪೃಶ್ಯತಾ ನಿವಾರಣಾ ಸಂಘವನ್ನ 1932ರಲ್ಲಿ ಗಾಂಧೀಜಿ ಏನ್ ಮಾಡಿದ್ರು ಅಂತಂದಾಗ ಈ ಒಂದು ದುಂಡು ಮೇಜಿನ ಸಮ್ಮೇಳನ ಸಂದರ್ಭದಲ್ಲಿ ಸಂಘವನ್ನ ಕಟ್ತಾರೆ. ಪ್ರಶ್ನೆ ಆಗಿದೆ, UPSC ಆದಂತ ಪ್ರಶ್ನೆ ಇದು. ಏನಪ್ಪಾ ಅಂತಂದಾಗ ಈ ಅಸ್ಪೃಶ್ಯತಾ ನಿವಾರಣಾ ಸಂಘವನ್ನು ಗಾಂಧೀಜಿ ಅವರು ಯಾವ ವರ್ಷದಲ್ಲಿ ಕಟ್ಟಲಾಯಿತು ಅಂತಂದಾಗ 1932. ಹಾಗಾದ್ರೆ ಅಸ್ಪೃಶ್ಯತಾ ಸಂಘದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಮದನ್ ಮೋಹನ್ ಮಾಳವೀಯ. ಯಾರೇ? ಮದನ್ ಮೋಹನ್ ಮಾಳವೀಯ.
ಮದನ್ ಮೋಹನ ಮಾಳವಿಯ ಅಸ್ಪೃಶ್ಯತಾ ನಿವಾರಣಾ ಸಂಘದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ನೆಕ್ಸ್ಟ್ 1932ರಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಈ ಮೂರನೇ ದುಂಡು ಮೇಜಿನ ಸಮ್ಮೇಳನದ ಉದ್ದೇಶ ಏನು ಅಂತಂದಾಗ, ಈ ಎರಡೂ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳನ್ನು ಏನ್ ಮಾಡುವುದು, ಚರ್ಚೆ ಮಾಡಿ, ಎರಡು ದುಂಡು ಮೇಜಿನ ಸಮ್ಮೇಳನಗಳು ತೆಗೆದುಕೊಂಡಂತ ನಿರ್ಧಾರಗಳನ್ನು ಚರ್ಚೆ ಮಾಡಿ ಅದನ್ನು ಜಾರಿಗೊಳಿಸುವುದೇ ಮೂರನೇ ದುಂಡು ಮೇಜಿನ ಸಮ್ಮೇಳನ. ಎಷ್ಟನೇ ದುಂಡು ಮೇಜಿನ ಸಮ್ಮೇಳನ ಇದು? ಮೂರನೇ ದುಂಡು ಮೇಜಿನ ಸಮ್ಮೇಳನದ ಪ್ರಮುಖ ಉದ್ದೇಶ ದುಂಡು ಮೇಜಿನ ಸಮ್ಮೇಳನ. ಎಸ್, ಓಕೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಏನು ಮಾಡೋಣ ಅಂತಂದಾಗ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನದ ಅಂತೇಳಿ ನೋಡುವಾಗ, ನೆಕ್ಸ್ಟ್ ಪ್ರಶ್ನೆ ಏನದ ಅಂತೇಳಿ ನೋಡುವಂತಹ ಸಂದರ್ಭದಲ್ಲಿ ಯಾವ್ದಪ್ಪ ನೆಕ್ಸ್ಟ್ ಪ್ರಶ್ನೆ ಅಂತೇಳಿ ನೋಡುವಾಗ ನೋಡ್ರಿ, ಸಿಖ್ ಧರ್ಮದ ಇಲ್ಲಿ ಏನಾಗಿದೆ ಅಂತಂದಾಗ ಸ್ವಲ್ಪ ಟೈಪಿಂಗ್ ಒಳಗಡೆ ಮಿಸ್ಟೇಕ್ ಆಗಿದೆ, ಇದು ಇರ್ಲಿ, ಆದ್ರೂ ಕೂಡ ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಸಿಖ್ ಧರ್ಮದ ಕೊನೆಯ ಗುರು ಯಾರು, ಅಥವಾ ಮಾನವ ರೂಪಿಯ ಸಿಖ್ ಧರ್ಮದ ಕೊನೆಯ ಗುರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಇದರ ಆನ್ಸರ್ ಏನಪ್ಪಾ ಅಂತಂದಾಗ ಗುರು ಗೋವಿಂದ್ ಸಿಂಗ್ ಅಂತೇಳಿ ನೋಡ್ತೀವಿ. ಇದು ಗುರು ಗೋವಿಂದ್ ಸಿಂಗ್ ಆಗಬೇಕು. ಎಸ್, ಯಾವ್ದ್ರಿ? ಗುರು ಗೋವಿಂದ್ ಸಿಂಗ್ ಎಂಬುವರು ಈ ಸಿಖ್ ಧರ್ಮದ ಕೊನೆಯ ಗುರುಗಳು ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ಈ ಸಿಖ್ ಧರ್ಮದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. 100% ಪ್ರಶ್ನೆಗಳು ಇರ್ತವೆ. ಸಿಖ್ ಧರ್ಮದ ಸ್ಥಾಪಕ ಯಾರು? ಗುರು ನಾನಕ್. ಸಿಖ್ ಧರ್ಮದ ಸ್ಥಾಪಕ ಯಾರು? ಗುರು ನಾನಕ್. ಗುರು ನಾನಕ್ ಎಂಬುವರು ಸಿಖ್ ಧರ್ಮದ ಸ್ಥಾಪಕರು. ಎಸ್ ಸರ್, ಹಾಗಾದ್ರೆ ಸಿಖ್ ಧರ್ಮದಲ್ಲಿರುವಂತ ಒಟ್ಟು ಗುರುಗಳ ಸಂಖ್ಯೆ ಎಷ್ಟು ಅಂತಂದಾಗ 10. ಸರ್, ಯಾವ್ಯಾವ ಗುರುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅಂತಂದಾಗ ನೋಡ್ರಿ, ಈ ಒಂದು ಸಿಖ್ ಧರ್ಮದ ಲಿಪಿ ಅಂದ್ರೆ ಸಿಖ್ ಧರ್ಮದ ಪಂಜಾಬಿ ಭಾಷೆಯನ್ನು ಬರೆಯಲು ಒಂದು ಲಿಪಿಯನ್ನು ಏನ್ ಮಾಡ್ತಾರೆ ಅಂತಂದಾಗ ಬಳಸ್ತಾರೆ. ಅದು ಯಾವ್ದಪ್ಪ ಅಂತಂದಾಗ ಗುರುಮುಖಿ ಲಿಪಿ. ಯಾವ್ದ್ರಿ? ಗುರುಮುಖಿ ಲಿಪಿ. ನೋಡ್ರಿ, ಯಾವ ರೀತಿ ಪ್ರಶ್ನೆ ಕೇಳ್ತಾನೆ. ಗುರುಮುಖಿ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದಾಗ ಗುರು ಅಂಗದ್. ಎಷ್ಟನೇ ಗುರು? ಎರಡನೇ ಗುರು. ಗುರು ಅಂಗದ್ರವರು ಏನ್ ಮಾಡಿದ್ರು, ಗುರುಮುಖ ಲಿಪಿಯನ್ನು ಏನ್ ಮಾಡ್ತಾರ, ಶೋಧನೆ ಮಾಡ್ತಾರೆ. ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀನಿ ಅಂತಂದಾಗ, ಈ ಒಂದು ಪಂಜಾಬಿ ಭಾಷೆಯನ್ನು ಬರೆಯಲು ಯಾವುದೇ ಲಿಪಿಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಈ ಗುರು ಅಂಗದ್ ಎಂಬಂತ ಸಿಖ್ಖರ ಗುರು ಏನ್ ಮಾಡ್ತಾನೆ ಅಂತಂದಾಗ ಗುರುಮುಖಿ ಲಿಪಿಯನ್ನ ಏನ್ ಮಾಡ್ತಾನೆ ಅಂತಂದಾಗ ಶೋಧನೆ ಮಾಡ್ತಾನೆ, ಅದನ್ನು ಕಂಡು ಹಿಡಿತಾನೆ ಅಂತ ನಾವು ನೋಡ್ಕೊಂಡು ಬರ್ತೀವಿ. ಯಾಕೆ ಹಾಗಾದ್ರೆ ಕೇಳಬಹುದು, ಈ ಪಂಜಾಬಿ ಭಾಷೆಯನ್ನ ಯಾವ ಲಿಪಿಯಲ್ಲಿ ಬರೆಯಲಾಗುತ್ತದೆ ಅಂತ ಕೇಳಿದಾಗ ಗುರುಮುಖಿ ಲಿಪಿಯಲ್ಲಿ ಬರೆಯಲಾಗತ್ತೆ ಅಂತ ಹೇಳಬೇಕಾಗತ್ತೆ. ಎಸ್ ಸರ್. ನೆಕ್ಸ್ಟ್, ಇವರ ಎರಡನೇ ಗುರು ಯಾರು ಸರ್ ಅಂತ ನೋಡುವ ಸಂದರ್ಭದಲ್ಲಿ, ಇವರ ಎರಡನೇ ಗುರು ಯಾರು ಅಂತ ನೋಡುವ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ಇವರ ಗುರುಗಳು ಬರ್ತಾರೆ ಅಂತಂದಾಗ. ಒಂದನೇದವರು ಯಾರು ಅಂತ ಹೇಳಿದೆ ನಾನು. ಒಂದನೇ ಗುರುಗಳು ಯಾರು? ಒಂದನೇದವರು ಯಾರು ಅಂತ ಹೇಳಿದೆ ನಾನು. ಒಂದನೇದವರು ಗುರು ನಾನಕ್. ನೋಡ್ರಿ, ಪ್ರತಿಯೊಬ್ಬ ಗುರುವಿನ ಬಗ್ಗೆ ಕೂಡ ಹೇಳ್ತೀನಿ. ಗುರು ನಾನಕ್. ಎಷ್ಟು? ಎರಡನೇದವ್ರು ಯಾರು ಸರ್ ಅಂತಂದಾಗ ಗುರು ಅಂಗದ್. ಗುರು ಅಂಗದ್. ಮೂರನೇದವರು ಯಾರು ಸರ್ ಅಂತ ಕೇಳ್ತಾನೆ ಪ್ರಶ್ನೆ. ನೋಡ್ರಿ, ಒಂದನೇದವರು ಗುರು ನಾನಕ್, ಎರಡನೇದವರು ಗುರು ಅಂಗದ್, ಮೂರನೇದವರು ಯಾರು ಸರ್ ಅಂತಂದಾಗ ಗುರು ಅಮರದಾಸ್. ಗುರು ಅಮರದಾಸ್. ಸರ್, ನಾಲ್ಕನೇದವರು ಯಾರು ಸರ್ ಅಂತ ಕೇಳಿದಾಗ ನಾಲ್ಕನೇದವರು ಗುರು ಅರ್ಜುನ್ ದೇವ್. ಯಾರೇ? ಗುರು ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್. ಸಾರಿ. ಓಕೆ, ನಾಲ್ಕನೇ ಗುರು ಯಾರು ಅಂತೇಳಿ ನೋಡುವಂತಹ ಸಂದರ್ಭದಲ್ಲಿ ಗುರು ನಾಲ್ಕನೇ ಗುರು ಯಾರು ಅಂತೇಳಿ ನೋಡುವಂತಹ ಸಂದರ್ಭದಲ್ಲಿ ಗುರು ರಾಮದಾಸರು. ಯಾರೇ? ಗುರು ರಾಮದಾಸ. ಗುರು ರಾಮದಾಸ. ಓಕೆ, ಗುರು ರಾಮದಾಸ ಇವರ ಐದನೇ ಗುರು. ನಾಲ್ಕನೇ ಗುರು. ಐದನೇ ಗುರು ಯಾರು ಅಂತಂದಾಗ ಗುರು ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್. ಅರ್ಜುನ್ ದೇವ್. ಗುರು ಅರ್ಜುನ್ ದೇವ್ ಇವರ ಐದನೇ ಗುರು. ಸರ್, ಗುರು ಅರ್ಜುನ್ ದೇವನ ಮೇಲೆ ಪ್ರಶ್ನೆ ಏನು ಕೇಳ್ತಾನೆ ನಿಮಗೆ? ಮತ್ತೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾನೆ, ಗುರು ರಾಮದಾಸರು ಅಕ್ಬರ್ನಿಂದ ಏನು ಮಾಡ್ತಾರೆ ಅಂತ, ಮೊಘಲರ ದೊರೆ ಅಕ್ಬರ್ನಿಂದ ಭೂಮಿಯನ್ನು ಏನು ಮಾಡ್ತಾರೆ, ದಾನವಾಗಿ ಪಡೆದುಕೊಳ್ತಾರೆ. ಭೂಮಿಯನ್ನ ದಾನವಾಗಿ ಅಥವಾ ನಿವೇಶನವಾಗಿ ಪಡೆದುಕೊಳ್ತಾರೆ. ದಾನವಾಗಿ ಪಡೆದುಕೊಳ್ತಾರೆ. ಭೂಮಿಯನ್ನ ದಾನವಾಗಿ ಪಡೆದಂತ ಈ ಗುರು ರಾಮದಾಸರು ಏನ್ ಮಾಡಿದ್ರು ಅಂತಂದಾಗ ಅಮೃತ್ಸರ್ ಎಂಬಂತ ನಗರಕ್ಕೆ ಅಡಿಪಾಯ ಹಾಕ್ತಾರೆ. ಅದಕ್ಕೆ ಅಮೃತ್ಸರ್ ಎಂಬಂತ ನಗರಕ್ಕೆ ಏನ್ ಮಾಡಿದ್ರು, ಅಡಿಪಾಯ ಹಾಕಿದ್ರು. ಅಮೃತ್ಸರ್ ಎಂಬಂತ ನಗರಕ್ಕೆ ಅಡಿಪಾಯವನ್ನು ಹಾಕ್ತಾರೆ. ಅಮೃತ್ಸರ್ ಎಂಬಂತ ನಗರಕ್ಕೆ ಅಡಿಪಾಯವನ್ನು. ಸರ್, ನೆಕ್ಸ್ಟ್ ಯಾರು ಸರ್ ಅಂತಂದಾಗ ನೋಡಿ, ಅಮೃತ್ಸರ್ ನಗರಕ್ಕೆ ಅಡಿಪಾಯ ಹಾಕಿದ್ರು. ಮತ್ತೆ ಇದರ ಮುಂದಿನ ಕಾರ್ಯ ಏನು ಅಂತ ಹೇಳಿ ನೋಡುವಂತಹ ಸಂದರ್ಭದಲ್ಲಿ
ಈ ಸ್ವರ್ಣ ಮಂದಿರ ಅಂತ ಬರುತ್ತೆ, ಅಥವಾ ನಾವೇನಿದ್ರು ಗೋಲ್ಡನ್ ಟೆಂಪಲ್, ಸ್ವರ್ಣ ಮಂದಿರ. ಈ ಸ್ವರ್ಣ ಮಂದಿರಕ್ಕೂ ಕೂಡ ಏನು ಮಾಡ್ತಾನೆ ಅಂತಂದಾಗ ಈ ಗುರು ರಾಮದಾಸರು ಅಡಿಪಾಯ ಹಾಕ್ತಾರೆ. ನೋಡಿ, ಗುರು ರಾಮದಾಸರು ಕೂಡ ಏನ್ ಮಾಡ್ತಾರ, ಅಡಿಪಾಯ ಹಾಕ್ತಾರೆ. ನೋಡಿ, ಒಂದನೇದು ಅಮೃತಸರ ನಗರಕ್ಕೆ ಅಡಿಪಾಯ ಹಾಕಿದರು, ಎರಡನೇದು ಸ್ವರ್ಣ ಮಂದಿರಕ್ಕೆ ಅಡಿಪಾಯವನ್ನು ಹಾಕಿದವ ಯಾರು ಅಂತಂದಾಗ ಗುರು ರಾಮದಾಸರು ಅಂತೇಳಿ ಕರಿತೀವಿ. ಸರ್, ಇನ್ನು ಆರನೇ ಗುರು ಯಾರು? ಗುರು ಹರಗೋವಿಂದ್ ಸಿಂಗ್. ಗುರು ಹರಗೋವಿಂದ್ ಸಿಂಗ್. ಎಸ್ ಸರ್, ಹರಗೋವಿಂದ್ ಸಿಂಗ್. ಈತ ಏನ್ ಮಾಡ್ತಾನೆ ಅಂತಂದಾಗ ಮೊಘಲರ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಕು. ಯಾಕೆ ಸೇಡನ್ನು ತೀರಿಸಿಕೊಳ್ಬೇಕು? ತಮ್ಮ ಪೂರ್ವಿಕರನ್ನ ಇವರೇನ್ ಮಾಡಿದ್ದಾರೆ, ಮೊಘಲರು ಹತ್ಯೆ ಮಾಡಿದ್ದಾರೆ. ಆ ಹತ್ಯೆಗೆ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಏನ್ ಮಾಡ್ತಾನೆ ಅಂತಂದಾಗ ಈ ಸಿಖ್ಖರ ಗುರು ಹರಗೋವಿಂದ್ ಸಿಂಗ್ ಏನ್ ಮಾಡಿದ, ಸೈನ್ಯವನ್ನು ಕಟ್ತಾನೆ. ಏನ್ ಕಟ್ಟಿದ್ರಿ? ಸೈನ್ಯವನ್ನು ಏನ್ ಮಾಡಿದ, ನಿರ್ಮಿಸ ಅಥವಾ ಸೈನ್ಯವನ್ನು ಕಟ್ತಾನೆ ಅಂತ ನೋಡಿದೆ. ಸೈನ್ಯವನ್ನು ಕಟ್ಟಿದ. ಅದಕ್ಕಾಗಿ ಸೈನ್ಯವನ್ನು ಕಟ್ಟಿ ಒಂದು ಆ ಮೊಘಲರ ಮೇಲೆ ಯುದ್ಧವನ್ನ ಮಾಡಬೇಕು ಅಂತೇಳಿ ಸೈನ್ಯವನ್ನು ತರಬೇತಿಗೊಳಿಸ್ತಾನೆ. ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ, ಸೈನಿಕ ಸಂತ. ಸೈನಿಕ ಸಂತ ಅಂತೇಳಿ ಕರೀತಾರೆ. ಯಾರನ್ನ ಸೈನಿಕ ಸಂತ ಅಂತೇಳಿ ಕರೀತಾರೆ? ಯಾರನ್ನ ಸೈನಿಕ ಸಂತ ಅಂತೇಳಿ ಕರೀತಾರೆ ಅಂತಂದಾಗ, ಯಾರನ್ನ ಸೈನಿಕ ಸಂತ ಅಂತೇಳಿ ಕರೀತಾರೆ? ಈ ಗುರು ಹರಗೋವಿಂದ ಸಿಂಗನನ್ನ, ಈತನನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ, ಬಾದ್ಶಾ ಅಂತೇಳಿ ಕರೀತಾರೆ. ಇನ್ನೊಂದು ಯಾವ್ದ್ರಿ? ಬಾದ್ಶಾ ಅಂತೇಳಿ ಕರೀತಾರೆ. ಬಾದ್ಶಾ ಎಂಬಂತ ಬಿರುದನ್ನು ಕೂಡ ಯಾರು ಹೊಂದಿರ್ತಾರೆ? ಗುರು ಹರಗೋವಿಂದ್ ಸಿಂಗ್ ರವರು ಹೊಂದಿರ್ತಾರೆ. ಎಸ್, ನೆಕ್ಸ್ಟ್ ಹೋಗ್ಬಿಡೋಣ. ಯಾಕಂತಂದಾಗ ನೆಕ್ಸ್ಟ್ ಇರುವಂತ ಪ್ರಮುಖವಾಗಿರುವಂತ ಗುರುಗಳು ಯಾರು? ಏಳನೇ ಗುರು ಯಾರು ಸರ್ ಅಂತಂದಾಗ, ಇವರ ಏಳನೇ ಗುರು ಯಾರು ಅಂತಂದಾಗ ನೋಡ್ರಿ, ಗುರು ಹರರೈ ಅಂತ ಬರ್ತಾನೆ, ಗುರು ಹರಿಕೃಷ್ಣ ಅಂತ ಬರ್ತಾನೆ. 8 ಮತ್ತು 8 ಗುರು ಹರರೈ. ಗುರು ಹರಿಕೃಷ್ಣ. ಗುರು ಹರಿಕೃಷ್ಣ. ಗುರು ಹರಿಕೃಷ್ಣ. ಎಸ್, ಹಾಗಾದ್ರೆ ಈ 9ನೇ ಗುರು ಯಾರು ಸರ್ ಅಂತ ಹೇಳಿದಾಗ ಗುರು ತೇಜ್ ಬಹದ್ದೂರ್. ಹಾಗಾದ್ರೆ ಈ ತೇಜ್ ಬಹದ್ದೂರ್ ಮೂಡುವಂತ ಸಂದರ್ಭದಲ್ಲಿ 10ನೇ ಗುರು ಯಾರು ಅಂತಂದ ಗುರು ಗೋವಿಂದ್ ಸಿಂಗ್. ಎಸ್, ಇದು 10ನೇ ಗುರು ಅಂತೇಳಿ ನಾವು ನೋಡ್ತೀವಿ. ಇವರ ಕೊನೆಯ ಗುರು ಅಂತೇಳಿ ಕೂಡ ನೋಡ್ಕೊಂಡು ಬರ್ತೀವಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಗುರು ತೇಜ್ ಬಹದ್ದೂರ್ ಕೂಡ ಅಲ್ಲಿ ಅರ್ಜುನ್ ದೇವ ಯಾರಿಂದ ಹತ್ಯೆಗೊಳಗಾಗಿದ್ದ ಅಂತಂದಾಗ ನಾನು ಹೇಳಿದ್ದೆ, ಅರ್ಜುನ್ ದೇವ ಈ ಮೊಘಲರ ಅರಸನಾದಂಥ ಜಹಾಂಗೀರ್ನಿಂದ ಹತ್ಯೆಗೊಳಗಾಗಿದ್ದ. ಈ ತೇಜ್ ಬಹದ್ದೂರ್ 9ನೇ ತೇಜ್ ಬಹದ್ದೂರ್ ಏನು ಮಾಡಿದ, ಗುರು ಗೋವಿಂದ್ ಸಿಂಗ್ ಅಥವಾ ಈ 9ನೇ ಗುರು ತೇಜ್ ಬಹದ್ದೂರನ್ನು ಔರಂಗಜೇಬ ಏನು ಮಾಡ್ತಾನೆ ಅಂತಂದಾಗ ಹತ್ಯೆ ಮಾಡ್ತಾನೆ. ಔರಂಗಜೇಬ ಹತ್ಯೆ ಮಾಡಿದ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದದ ಅಂತೇಳಿ ನಾವು ನೋಡ್ತಾ ಹೋಗೋಣ. ಎಸ್, ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಸಮಾವೇಶ ಎಲ್ಲಿ ನಡೆಯಿತು? ಇದೆಲ್ಲರಿಗೂ ಕೂಡ ಗೊತ್ತದೆ. ಅಂದರೆ ಗಾಂಧೀಜಿಯವರ ನೇತೃತ್ವದಲ್ಲಿ, ಅಂದರೆ ಗಾಂಧೀಜಿಯವರ ಭಾಗವಹಿಸಿದ ಏಕೈಕ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಕೇಳ್ತಾ ಇದ್ದಾನೆ. ಒಂದನೇದು ನಾಗ್ಪುರ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಒಂದು ಏನು ಕೊಟ್ಟಿದ್ದಾನೆ ಅಂದರೆ ನಾಗ್ಪುರ ಅಂತೇಳಿ ಕೊಟ್ಟಿದ್ದಾನೆ. ಸೆಕೆಂಡ್ ಯಾವುದಪ್ಪ ಅಂತ ತಂದಾಗ ನಾಗ್ಪುರ ಅಂತೇಳಿ ಕೊಟ್ಟಿದ್ದಾನೆ. ಆನಂತರ ಗೋಚರತೆ, ಬಾಂಬೆ, ಬೆಳಗಾವಿ, ಈ ರೀತಿಯ ಆನ್ಸರ್ಗಳನ್ನು ಆತ ಕೊಟ್ಟಿದ್ದಾನೆ.
ನಿಮಗೆ ಗೊತ್ತಿರಬೇಕು. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದಾಗ ಬೆಳಗಾವಿ ಅಂತೇಳಿ. ನೋಡ್ರಿ ಎಲ್ಲಿ ನಡೀತ್ರಿ? ಬೆಳಗಾವಿಯಲ್ಲಿ ನಡೆಯುತ್ತೆ. ಸರ್ ಇದರ ವಿಶೇಷತೆ ಏನು ಅಂತೇಳಿ ನೋಡುವ ಸಂದರ್ಭದಲ್ಲಿ ಯಾವುದ್ರಿ? ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ ಯಾವುದು ಅಂತಂದಾಗ 1924. ಇದು INCಯ 39ನೇ ಅಧಿವೇಶನ. ಎಷ್ಟನೇ ಅಧಿವೇಶನ? 39ನೇ ಅಧಿವೇಶನವಾಗಿತ್ತು. INCಯ 39ನೇ ಅಧಿವೇಶನವಾಗಿತ್ತು ಅಂತ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದರೆ ಇದು ಬೆಳಗಾವಿಯಲ್ಲಿ ನಡೀತು. ಇದು ಬೆಳಗಾವಿಯಲ್ಲಿ ನಡೆದ ಕರ್ನಾಟಕದಲ್ಲಿನಂಥ ಮೊದಲ ಅಧಿವೇಶನವಾಗಿತ್ತು. ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿದ ಮೊದಲ ಏಕೈಕ ಅಧಿವೇಶನ ಯಾವುದು ಅಂತಂದಾಗ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಹಾಗಾದರೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಗಾಂಧೀಜಿ ಆಗಿದ್ದು ಸ್ವಾಗತ ಸಮಿತಿ ಅಂತಿರುತ್ತೆ. ಗಾಂಧೀಜಿಯವರನ್ನ ಸ್ವಾಗತ ಸಮಿತಿ ಅಂತಿರುತ್ತೆ. ಈ ಸ್ವಾಗತ ಸಮಿತಿಯ ಅಧ್ಯಕ್ಷ ಯಾರಾಗಿದ್ರು ಅಂತ ಕೇಳ್ತಾನೆ. ಸ್ವಾಗತ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದಾಗ ಗಂಗಾಧರ ರಾವ್ ದೇಶಪಾಂಡೆ. ಯಾರೇ? ಗಂಗಾಧರ್ ರಾವ್ ದೇಶಪಾಂಡೆ ಎಂಬುವರು ಏನಾಗಿದ್ರು ಅಂತಂದಾಗ ದೇಶಪಾಂಡೆ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪ್ರಶ್ನೆ ಏನು ಕೇಳ್ತಾ ನೋಡ್ರಿ. ಹಾಗಾದ್ರೆ ಸರ್ ಗಾಂಧೀಜಿ ಅವರನ್ನು ಆಹ್ವಾನ ಮಾಡಿದ್ರು ಯಾರು? ಗಂಗಾಧರ ದೇಶಪಾಂಡೆ. ಇಲ್ಲಿ ಒಂದು ಸ್ವಾಗತ ಗೀತೆಯನ್ನು ಹಾಡಲಾಯಿತು. ಯಾವುದು ಅಂತಂದಾಗ ಉದಯವಾಗಲೇ ನಮ್ಮ ಚೆಲುವ ಕನ್ನಡ ನಾಡು. ಉದಯವಾಗಲೇ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ, ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಈ ಒಂದು ಗೀತೆಯನ್ನು ಇಲ್ಲಿ ಏನು ಮಾಡಲಾಗಿತ್ತು? ಸ್ವಾಗತ ಗೀತೆಯನ್ನಾಗಿ ಹಾಡಲಾಯಿತು. ಇದನ್ನು ಹಾಡಿದವರು ಯಾರು ಅಂತಂದಾಗ ಗಂಗೂಬಾಯಿ ಹಾನಗಲ್. ಯಾರೇ? ಗಂಗೂಬಾಯಿ ಹಾನಗಲ್. ಎಸ್, ಹಾನಗಲ್. ಗಂಗೂಬಾಯಿ ಹಾನಗಲ್ ಇವರು ಈ ಒಂದು ಸ್ವಾಗತ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇದು ಹುಯಿಗೋಳ್ ನಾರಾಯಣರಾವ್ರವರು ಬರೆದಂಥ ಒಂದು ಗೀತೆ. ಅದನ್ನು ಹಾಡಿದವರು ಗಂಗೂಬಾಯಿ ಹಾನಗಲ್ರವರು. ಅದು ಬೆಳಗಾವಿ ಅಧಿವೇಶನದಲ್ಲಿ ಎಂಬುದು ಪ್ರಮುಖವಾಗಿರಬೇಕು. ಎಸ್ ಸರ್, ಹಾಗಾದರೆ ಈ ಒಂದು ಅಧಿವೇಶನದ ಬಗ್ಗೆ ನಾವು ಏನು ಮಾಡ್ತಾ ಹೋಗೋಣ? ಸಂಪೂರ್ಣವಾಗಿ ತಿಳ್ತಾ ಹೋಗೋಣ. ಯಾಕಂತಂದಾಗ ಈ ಅಧಿವೇಶನ ಭಾಳ ಇಂಪಾರ್ಟೆಂಟ್ ಆದಂಥ ಅಧಿವೇಶನ ಇರುತ್ತೆ. ನೋಡೋಣ ಏನೇನು ಘಟನೆಗಳು ನಡೆದವು ಅಂತೇಳಿ ನೋಡುವ ಸಂದರ್ಭದಲ್ಲಿ ಓಕೆ. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಷ್ಟು ಬೆಳಗಾವಿಯಲ್ಲಿ ನಡೀತು ಅಂತೆ ಸ್ವಾಗತ ಸಮಿತಿ ಒಂದು ಸ್ವಾಗತ ಗೀತೆಯನ್ನು ಕೂಡ ಹಾಡಲಾಯಿತು. ಗಾಂಧೀಜಿ ಅವರು ಏನು ಮಾಡ್ತಾರೆ ಅಂತಂದಾಗ ಈ ಒಂದು ಅಧಿವೇಶನ ಉದ್ದೇಶಿಸಿ ಮಾತನಾಡುತ್ತಾರೆ. ಇಲ್ಲಿ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳೇನು? ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೀವೆಲ್ಲ ಕೇಳ್ಕೊಂಡಿದ್ದೀರಿ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವ ಯಾವ ಒಂದು ವಿಚಾರಗಳನ್ನು ಮಂಡನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಒಂದನೇದು ಚರಕ, ಒಂದನೇದೇನ್ರಿ? ಚರಕ, ಖಾದಿ ಮತ್ತು ಸ್ತ್ರೀಯರ ಸಬಲೀಕರಣ ಮತ್ತು ಶಾಂತವಾಗಿ ಬ್ರಿಟಿಷರನ್ನು ಹತ್ತಿಕ್ಕುವುದು. ಇದು ಇವರ ಒಂದು ಏಕೈಕ ಅಧಿವೇಶನದಲ್ಲಿ ಮಂಡಿಸಲ್ಪಟ್ಟಂಥ ವಿಷಯಗಳು. ಚರಕ, ಖಾದಿ, ಸ್ತ್ರೀಯರನ್ನು ಸಬಲೀಕರಣ ಮಾಡುವುದು, ಶಾಂತ ರೀತಿಯಾಗಿ ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವುದು ಈ ಒಂದು ಅಧಿವೇಶನದ ಉದ್ದೇಶವಾಗಿತ್ತು. ಹಾಗಾದರೆ ಬೆಳಗಾವಿ ಅಧಿವೇಶನದ ಮೇಲೆ ಮತ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಸರ್? ಈ ಅಧಿವೇಶನ ಸವಿನೆನಪಿಗಾಗಿ ಬೆಳಗಾವಿಯಲ್ಲಿ ಏನು ಮಾಡಿದ್ದಾರೆ ಅಂತಂದಾಗ ವೀರಸೌಧವನ್ನು ಕಟ್ತಾರೆ. ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯ ಸವಿನೆನಪಿಗಾಗಿ ವೀರಸೌಧವನ್ನು ಏನು ಮಾಡ್ತಾರೆ? ನಿರ್ಮಿಸ್ತಾರೆ. ಎಲ್ಲಿದೆ ಅಂತ ಬೆಳಗಾವಿಯಲ್ಲಿದೆ ನೋಡ್ರಿ, ಬೆಳಗಾವಿಯಲ್ಲಿ ವೀರಸೌಧ. ಎಸ್ ಸರ್, ಹಾಗಾದರೆ ಗಾಂಧೀಜಿ ಅವರು ಮಾಡಿದಂಥ ಭಾಷಣವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಗಾಂಧೀಜಿ ಅವರು ಮಾಡಿದಂಥ ಒಂದು ಭಾಷಣ ಕನ್ನಡಕ್ಕೆ ಅನುವಾದ ಮಾಡಿದ ಯಾರು? ಎಚ್ ನರಸಿಂಹಯ್ಯ ಅಂತೇಳಿ ಬರ್ತಾರೆ. ಯಾರೇ? ಎಚ್ ನರಸಿಂಹಯ್ಯ. ಎಂಬುವರು ಈ ಒಂದು ಗೀತೆ ಅಥವಾ ಗಾಂಧೀಜಿಯವರ ಭಾಷಣವನ್ನು ಕನ್ನಡದಿಂದ ಅಥವಾ ಅವರ ಮಾತನಾಡಿ ಇಂಗ್ಲಿಷ್ ಅಥವಾ ಅದು ಗುಜರಾತಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಇದು ಕೂಡ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ. ಎಸ್, ನೆಕ್ಸ್ಟ್ ನಾವು ನೋಡುವಂಥ ಒಂದು ಟಾಪಿಕ್ ನೋಡಿರಿ, ಇದು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತೇಳಿ ಗೊತ್ತಾಗಬೇಕು. ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತು. ಇದು ಸ್ವಾಗತ ಸಮಿತಿ ಯಾರ ಅಧ್ಯಕ್ಷರಾಗಿದ್ದರು? ಗಂಗಾಧರ ದೇಶಪಾಂಡೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬಂಥ ಗೀತೆಯನ್ನು ಸ್ವಾಗತ ಗೀತೆಯನ್ನಾಗಿ